ವಂದನೆಗಳು ಸಿಸ್ಟರ್. ವಂದನೆ. ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ಪರಲೋಕ ತಂದೆ, ನಿನ್ನ ಪರಿಶುದ್ಧವಾದ ಶ್ರೇಷ್ಠವಾದ ಅಮೂಲ್ಯವಾದ ಘನವುಳ್ಳ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ ತಂದೆ. ಅಪ್ಪ, ಕಳೆದ ಕ್ಷಣದವರೆಗೂ ನಮ್ಮನ್ನು ಕಾಪಾಡಿ ನಮ್ಮನ್ನು ಪೋಷಿಸಿ ನಡೆಸುತ್ತಾ ಬಂದ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತದೆ ತಂದೆ. ಹೌದು ಸ್ವಾಮಿ, ಕಳೆದ ರಾತ್ರಿ ನಮಗೆ ಸುಖನಿದ್ರೆಯನ್ನು ಕೊಟ್ಟು ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ನಿಮ್ಮನ್ನು ಮಾಡಿ ಹರಿಸುವಂತೆ, ನಿಮ್ಮ ಮಾತುಗಳನ್ನು ಕೇಳುವಂತೆ, ನಮ್ಮ ಸಭೆಯಾಗಿ ಕೈಯಿಂದಾಗಿ ನಮ್ಮನ್ನು ಸೇರಿಸಿರುವುದಕ್ಕಾಗಿ ನಮ್ಮ ಮೇಲೆ ನೀವು ಇಟ್ಟಿರ್ತಕ್ಕಂಥ ಪ್ರೀತಿಗಾಗಿ, ಐಕ್ಯತೆಗಾಗಿ, ಅನ್ಯತೆಗಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನೀವು ಮಾಡುತ್ತಿರುವಂತಹ ಮೇಲುಗಳು, ಉಪಕಾರಗಳು, ಸಹಾಯವನ್ನು ನೆನೆಸಿಕೊಂಡವರಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿದ್ದೇವೆ ತಂದೆ ದೇವರೇ. ಅದು ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ನೀವು ನಮಗೋಸ್ಕರ ಬರೆಸಲ್ಪಟ್ಟಂತಹ ಪವಿತ್ರವಾದಂತಹ ಮಾತುಗಳು ಸ್ವಾಮಿ ಧ್ಯಾನಿಸುತ್ತಿರುವಾಗ ನಿಮ್ಮ ಪವಿತ್ರಾತ್ಮನ ಸಹಾಯ ನಮ್ಮ ಸಂಗಡ ಇದ್ದು ನಮ್ಮ ಒಬ್ಬೊಬ್ಬರಿಗೂ ಬೇಕಾದಂತಹ ಆತ್ಮಿಕವಾದಂತಹ ಆಹಾರವನ್ನು ನೀವು ಅನುಗ್ರಹಿಸಿ ಕೊಡಬೇಕೆಂದು ಸ್ವಾಮಿ, ಆ ಆತ್ಮದ ಮೂಲಕ, ಆ ವಾಕ್ಯದ ಮೂಲಕ ನಡೆಯುವಂತವರಾಗಿರುವಂತೆ ಸ್ವಾಮಿ, ನಮಗೆ ಕರ್ತನೆ ಬೇಕಾದಂತ ಜ್ಞಾನ, ತಿಳುವಳಿಕೆ ಬೇಕು, ಬುದ್ಧಿಯನ್ನು ಅಪ್ಪ ನಿಮ್ಮ ಪ್ರೀತಿಯನ್ನು ಸ್ವಾಮಿ, ನಿಮ್ಮ ಕೃಪೆಯನ್ನು ನಮ್ಮನ್ನು ಆವರಿಸಿಕೊಂಡು ನಡೆಸಿಕೊಳ್ಳಬೇಕೆಂದು ಬೇಡಿಕೊಳ್ತಾ ಇದ್ದೀವಿ ತಂದೆ. ತಗ್ಗಿಸಿಕೊಳ್ತಾ ಇದ್ದೀನಿ, ಒಪ್ಪಿಸಿಕೊಳ್ತೇನೆ ಸಭೆಯಾಗಿ, ಕುಟುಂಬಗಳಾಗಿ ತಗ್ಗಿಸಿಕೊಂಡು ಒಪ್ಪಿಸಿಕೊಡ್ತಾ ಇದ್ದೀವಿ ಸ್ವಾಮಿ. ನೀವು ಯಜಮಾನನಾಗಿ, ನಾಯಕನಾಗಿ, ಅರಸನಾಗಿ ಸ್ವಾಮಿ, ಒಡೆಯನಾಗಿ, ರಕ್ಷಕನಾಗಿ, ದುರ್ಗವಾಗಿ, ಕೋಟೆಯಾಗಿ, ಬಂಡೆಯಾಗಿ ಸಮಸ್ತವೂ ನಿಮಗಿದ್ದುಕೊಂಡು ಸ್ವಾಮಿ, ನೀವು ನಮಗೆ ಉಪದೇಶಕರಾಗಿ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತಾ ತಂದೆ ದೇವರೇ, ಎಲ್ಲ ಸ್ತುತಿಗಳ ಮಾನವನ್ನು ನಿಮಗೆ ಸಲ್ಲಿಸಿಕೊಡ್ತಾ ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಬಿಡುತ್ತೇನೆ ಪ್ರೀತಿಯ ಪರಲೋಕ ತಂದೆ. ಎಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಿದ ಪ್ರೇರತೆ ಮಕ್ಕಳು. ಈ ದಿನ ನಾವು ಒಂದು ಚಿಕ್ಕ ಅಂಶವನ್ನು ನಾವು ಧ್ಯಾನ ಮಾಡುವಂತವಾಗಿರುವ ಪ್ರೇರತೆ ಮಕ್ಕಳು. ಅಂಶದ ಹೆಸರು ಒಳ್ಳೆಯದನ್ನು ಮಾಡುವ ಸ್ನೇಹಿತನು ಅಥವಾ ಸ್ನೇಹಿತರು. ಒಳ್ಳೆಯದನ್ನು ಮಾಡುವ ಸ್ನೇಹಿತರು ಅಥವಾ ಫ್ರೆಂಡ್ಸ್ ಅಥವಾ ಗೆಳೆಯ ಅಥವಾ ಆಪ್ತರು ಎಂಬುದಾಗಿ ಅನೇಕ ಒಂದು ಮಾತುಗಳ ಮೂಲಕ ನಮಗೆ ಒಂದು ಸ್ನೇಹಿತನು ಅಥವಾ ಸ್ನೇಹಿತರು ಎಂಬುದಾಗಿ ಒಂದು ಅಂಶದೊಟ್ಟಿಗೆ ಸಂಗಡ ಮಾತನಾಡ್ತಾ ಇದ್ದೇವೆ ಮಕ್ಕಳೇ. ನಮ್ಗೆ ಭೂಮಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬರಲೊಬ್ಬರು ಸ್ನೇಹಿತರು ಪರಿಚಯ ಹಾಗೆ ಪ್ರಯೋಗಗಳು. ದೇವರು ಹೇಳುವಂತ ಮಾತುಗಳು ನಮಗೆ ಜ್ಞಾನ ತಿಳಿದಂತ 17 ಹೇಳ್ತದೆ. ಪ್ರಯೋಗ ಮಿತ್ರನ ಪ್ರೀತಿಯು ನಿರಂತರವಾಗಿರುತ್ತದೆ. ಅಂದ್ರೆ ಮಿತ್ರನಂದ್ರೆ ಸ್ನೇಹಿತನು, ಸ್ನೇಹಿತರು ಎಂಬ ಒಂದು ಅಂಶದೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯನಿಗೆ ಚಿಕ್ಕ ವಯಸ್ಸಿನಿಂದ ಅನೇಕ ಸ್ನೇಹಿತರು ನಮಗೆ ಪರಿಚಯಸ್ಥರಾಗಿ ಸ್ನೇಹ ಬೆಳೆಸಿಕೊಂಡು ನಾವು ಮುಂದೆ ಬರ್ತಾ ಇದ್ದೇವೆ. ಪ್ರಿಯರಾದ ದೇವರ ಚಿಕ್ಕ ವಯಸ್ಸಿಂದ ಅಂದ್ರೆ ಕೆಲವು ಮಕ್ಕಳಿಗೆ LKG, UKG ಕ್ಲಾಸಿಂದ 1 ಅಥವಾ 5ನೇ ಕ್ಲಾಸ್, 10ನೇ ಕ್ಲಾಸ್ ಈ ರೀತಿಯಾಗಿ PUC ಓದುವಂತ ಸಮಯದಲ್ಲಿ ಅನೇಕರು ಸ್ನೇಹಿತರಾಗಿರ್ತಾರೆ. ಚಿಕ್ಕ ಮಕ್ಕಳು ಮನೆಗೆ ಬಂದು ಹೇಳ್ತಾರೆ, ಅಪ್ಪ ನನ್ಗೆ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾರೆ, ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಸ್ಕೂಲಲ್ಲಿ ಅಂತ ಹೇಳಿ ಆ ರೀತಿಯಾಗಿ ಸ್ನೇಹಿತರನ್ನ ನಾವು ಪರಿಚಯ ಮಾಡ್ಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕವ್ರಿಗಾಗಿರ್ಬೋದು, ಅನೇಕರಿಗೆ ನಮ್ಗೆ ಎಲ್ಲರಿಗೂ ಸ್ನೇಹಿತರು ಅನ್ನೋದು ಇದ್ದೇ ಇರ್ತದೆ. ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತ ಇರ್ತಕ್ಕಂತ ಮನೆ ಪಕ್ಕದಲ್ಲಿ ಅಥವಾ ನಮ್ಮ ವಾಸಿಸುವಂತ ಪ್ರತಿಯೊಂದು ಸ್ಥಳದಲ್ಲಿ ಅನೇಕ ಸ್ನೇಹಿತರು ನಮ್ಗೆ ಸಿಗ್ತಾರೆ. ಅದೇ ರೀತಿಯಾಗಿ ನಾವು ಮಾಡುವಂತ ಉದ್ಯೋಗದಲ್ಲಿ ಕೆಲವು ಸ್ನೇಹಿತರು ನಮ್ಗೆ ಪರಿಚಯರಾಗ್ತಾರೆ. ಅವರ ಮೂಲಕ ಅನೇಕ ಕಾರ್ಯಗಳನ್ನು ನಾವು ಕಲಿತಿರ್ತೀವಿ. ಅದರಲ್ಲಿ ಅವರ ಮೂಲಕ ನಾವು ಏನ್ ಕಲಿತಾ ಇದೀವಿ, ಒಳ್ಳೆಯದನ್ನು ಕಲಿತಾ ಇದೀವ, ಕೆಟ್ಟದನ್ನು ಕಲಿತಾ ಇದೀವ, ಅಥವಾ ನಿಜವಾಗಿ ದೇವರು ಹೇಳುವಂತ ರೀತಿಯಲ್ಲಿ ನಾವು ಸ್ನೇಹಿತರನ್ನು ಮಾಡ್ತಾ ಇದೀವ, ದೇವರ ವಾಕ್ಯ ಹೇಳಿದ ಪ್ರಕಾರ ನಾವು ಒಂದು ಗೆಳೆಯರನ್ನ ಸಂಪಾದನೆ ಮಾಡ್ತೇವೆ, ಮಿತ್ರರನ್ನ ಸಂಪಾದನೆ ಮಾಡ್ಕೊಂತ ಇದೀವ, ಅಥವಾ ಆಪ್ತರನ್ನು ನಾವು ಸಂಪಾದನೆ ಮಾಡ್ಕೊಳ್ತಾ ಇದೀವಿ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಿಯರ ದೇವರ ಮಕ್ಕಳೇ, ಈ ಕಾಲದಲ್ಲಿ ಚಿಕ್ಕವರು ಎಷ್ಟೋ ಜನ ಸ್ನೇಹಿತರ ಮೂಲಕ ಚಿಕ್ಕ ಮಕ್ಕಳು ಕೆಟ್ಟು ಹೋಗ್ತಾ ಇದಾರೆ, ಮನಸ್ಸರು ಕೆಟ್ಟು ಹೋಗ್ತಿದ್ದಾರೆ, ವೃದ್ಧಾಪ್ಯದಲ್ಲಿ ಅದೇ ಕುಟುಂಬಗಳು ಕೂಡ ಕೆಟ್ಟು ಹೋಗ್ತಾ ಇದ್ದಾರೆ, ದೊಡ್ಡವರು ಕೂಡ ಕೆಟ್ಟು ಹೋಗುವಂಥದ್ದು ಸ್ನೇಹಿತರ ಮೂಲಕನೇ. ಅಂದ್ರೆ ಒಳ್ಳೆಯ ಫ್ರೆಂಡ್ ಯಾರಿದ್ದಾರೆ ನಮ್ಗೆ? ಅದೇ ರೀತಿಯಾಗಿ ಕೆಲವು ಕುಟುಂಬಗಳಲ್ಲಿ ನನ್ನ ಗಂಡ ತನ್ನ ಸ್ನೇಹಿತರ ಮೂಲಕ ಬಹಳ ಕೆಟ್ಟು ಹೋಗ್ತಾ ಇದ್ದಾರೆ ಎಂಬುದಾಗಿ ಅನೇಕ ಸ್ತ್ರೀಯರು ಹೇಳುವಂಥದ್ದು, ಅದೇ ರೀತಿಯಾಗಿ ಪುರುಷರು ಹೇಳುವಂಥದ್ದು ನಾವು ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರೇರತೆಯವರ ಒಬ್ಬ ಕೆಟ್ಟು ಹೋಗಿದ್ದಾರೆ ಅಂದ್ರೆ ಅವರ ಒಂದು ಸ್ನೇಹಿತರ ಮೂಲಕ. ಆದ್ರೆ ದೇವ್ರು ಯಾಕೆ
ಯಾಕೆ ಕೆಟ್ಟು ಹೋಗ್ತಾ ಇದಾರೆ ಅಂದ್ರೆ ಅವರಿಗೆ ದೇವರ ಪ್ರೀತಿ ಹೇಳುವಂತವ್ರಿಲ್ಲ, ದೇವರ ಒಂದು ಉಪದೇಶ ಹೇಳುವಂತವ್ರಿಲ್ಲ, ದೇವರ ತಿಳುವಳಿಕೆ ತಿಳಿಸುವಂತವ್ರಿಲ್ಲ. ಆದ್ರಿಂದ ನಾವು ಅವರಿಗೆ ಜ್ಞಾನ, ನಮ್ಗೆ ದೇವರು ಕೊಟ್ಟಿರ್ತಕ್ಕಂತ ದೇವರು ಹೇಳಿರುವಂತ ಮಾತುಗಳು ನಾವು ಅವ್ರಿಗೆ ತಿಳಿಸುವಾಗ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಬರ್ಲಿಕ್ಕೆ ಒಂದು ಅವಕಾಶ ಇರ್ತದೆ ಪ್ರಿಯರಾದ. ಆದ್ರಿಂದ ನಿಜವಾದ ಸ್ನೇಹಿತರು ಏನ್ ಮಾಡ್ತಾರೆ, ನಮ್ಮ ಒಳ್ಳೆಯದನ್ನು ಬಯಸಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮ ಕಷ್ಟದಲ್ಲಿ, ದುಃಖದಲ್ಲಿ, ನಮ್ಮ ಒಂದು ಬಾಧೆಗಳಲ್ಲಿ ಬಂದು ನಮ್ಮನ್ನು ಆಧರಿಸುವಂತವರು, ನಮ್ಮನ್ನು ಸಂತೈಸುವಂತವರು, ನಮಗೆ ಸಹಾಯ ಮಾಡುವಂತವರು ಒಳ್ಳೆಯ ಸ್ನೇಹಿತರು ಎಂಬುದಾಗಿ ನಾವು ನೋಡ್ತಿರ್ತೇವೆ. ಒಳ್ಳೆಯ ಸ್ನೇಹಿತರು ಅಂದ್ರೆ ಒಳ್ಳೆಯ ಗುಣಗಳು, ಒಳ್ಳೆಯ ಸ್ವಭಾವಗಳಿಂದ ಬಂದು ನಿಜವಾಗಿ ಇವರಿಗೆ ನಾವು ಸಹಾಯ ಮಾಡಬೇಕು. ಎಂತ ಸಮಯದಲ್ಲಿ ಫೋನ್ ಮಾಡಿದ್ರು, 12 ಗಂಟೆಗೆ ಫೋನ್ ಮಾಡಿದ್ರು ಕೂಡ ನಾವು ಬಂದು ಸಹಾಯ ಮಾಡುವಂತರು ಅಂತ ಒಳ್ಳೆಯ ಕಾರ್ಯಗಳನ್ನುಗೋಸ್ಕರ ಮಾಡುವಂತ ಕೆಲವು ಸ್ನೇಹಿತರು ಇರ್ತಾರೆ. ಆದ್ರೆ ಕಷ್ಟ ಕಾಲದಲ್ಲಿ ಹತ್ರ ಇರುವಂತವ್ರು, ಕಷ್ಟ ಕಾಲದಲ್ಲಿ ನಮಗೆ ನೆರೆಯ ಇರುವಂತವ್ರು ನಮ್ಮ ಒಳ್ಳೆಯ ಸ್ನೇಹಿತರೆಂಬುದಾಗಿ ನಾವು ನೋಡ್ತಿರ್ತೇವೆ. ಅದೇ ರೀತಿ ಈಗಿನ ಕಾಲದಲ್ಲಿ ನಾವು ನೋಡುವಾಗ, ಲೌಕಿಕ ವಿಚಾರದಲ್ಲಿ ನೋಡುವಾಗ, ಈಗಿನ ಕಾಲದಲ್ಲಿ ಸ್ನೇಹಿತರ ಅರ್ಥ ಏನಪ್ಪಾ ಅಂತಂದ್ರೆ, ಲೌಕಿಕ ರೀತಿಯಲ್ಲಿ ಯಾರು ನಮ್ಮನ್ನ ಒಂದು ಬಾರ್ಗಳ ಸುತ್ತಲೋ ಅಥವಾ ಸಿನಿಮಾಗಳ ಸುತ್ತಲೋ ತಿರುಗಿಸುವಂತವ್ರು, ಅದೇ ರೀತಿಯಾಗಿ ನಮ್ಗೆ ಬೇಡದಿರ್ತಂತ ವಿಚಾರಗಳನ್ನ ಕಲಿಸಿಕೊಡುವಂತವ್ರು ಜಾಸ್ತಿ ಇದಾರೆ ಭೂಮಿ ಮೇಲೆ. ಲೋಕದಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಅನೇಕ ಸ್ನೇಹಿತರು ಮೂಲಕ ಕೆಟ್ಟು ಹೋಗಿರ್ತಕ್ಕಂಥವ್ರು ಈ ಲೋಕದಲ್ಲಿ ನಾವು ನೋಡ್ತೀವಿ. ಯಾಕೆಂತಂದ್ರೆ ಸ್ನೇಹಿತರು ಜೊತೆಯಾಗಿರ್ತಾರೆ, ಏನೋ ಹೊಸ ವಿಚಾರಗಳು ಅವ್ರ ಮೂಲಕ ಕಲ್ತ್ಕೊಂತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಏನೋ ಹೊಸದಾಗಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಇಂಟರ್ನೆಟ್ ಮೂಲಕ ಹೇಗೆಲ್ಲ ಪಾಪ ಮಾಡ್ಬೇಕೆಂಬುದಾಗಿ ಅನೇಕ ಸ್ನೇಹಿತರ ಮೂಲಕ ಒಬ್ಬರೊಬ್ಬರು ವಿಚಾರಗಳನ್ನು ತಿಳ್ಕೊಂಡು ಅನೇಕ ತಪ್ಪುಗಳು ಮಾಡ್ಲಿಕ್ಕೆ ಸೈತಾನನು ಅನೇಕ ಸ್ನೇಹಿತರ ಮೂಲಕನೇ ಕಾರ್ಯ ಮಾಡುವಂತವನಾಗಿದ್ದಾನೆ ಪ್ರಿಯರಾದ. ಅನೇಕರನ್ನು ಸೈತಾನನು ಸ್ನೇಹಿತರ ಒಂದು ರೂಪದಲ್ಲಿ ನಮ್ಮ ಜೀವಿತದಲ್ಲಿ ಬಂದು ಆಟ ಆಡಿಕೊಂಡು ನಮ್ಮನ್ನು ಭಯಂಕರವಾದ ನಿತ್ಯ ಆಜ್ಞೆಗಳಂತ ಕೇಳಿದುಕೊಂಡು ಹೋಗುವಂತ ಸಂದರ್ಭಗಳಿದೆ ಪ್ರಿಯರಾದ. ಯಾಕೆಂತಂದ್ರೆ ನಾವು ಈಗ ನೋಡುವಂತದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೀವಿ, ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಕೆಲವೊಂದು ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡುವಂತ ಸ್ನೇಹ ಯಾವ ರೀತಿ ಹೇಗೆಲ್ಲ ಬೆಳೀತದೆ ಅಂತಾಗಿ ನಾವು ನೋಡುವುದಾದ್ರೆ, ಆದ್ರೆ ದೇವ್ರು ಹೇಳುವಂತ ಮಾತು, ದೇವ್ರು ತಿಳಿಸ್ಕೊಡುವಂತ ಮಾತು ಏನಪ್ಪ ಸತ್ಯವೇದದಲ್ಲಿ ಅಂತಂದ್ರೆ, ಜ್ಞಾನೋಕ್ತಿಗಳ ಗ್ರಂಥ 27ನೇ ಅಧ್ಯಾಯ 6ನೇ ವಚನ ಓದೋಣ ಪ್ರಿಯರಾದ ಮಕ್ಕಳೇ. ಸತ್ಯವೇದ ಹೇಳ್ತದೆ, ಜ್ಞಾನೋಕ್ತಿಗಳ ಗ್ರಂಥ 27ನೇ ಅಧ್ಯಾಯ 6ನೇ ವಚನ. ಹಲೋ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ, ಶತ್ರುವಿನ ಮುದ್ದುಗಳು ಹೇರಳವಾಗಿವೆ. ನೋಡಿ ಸಾಕು ಬೇರೆ. ಮಿತ್ರನು ಮಾಡುವ ಗಾಯಗಳು ಅಂದ್ರೆ ಸ್ನೇಹಿತನು ಮಾಡುವಂತ ಗಾಯಗಳು ನಮ್ಗೆ ಏನಾಗಿರ್ತದೆ, ಅವನು ಕಠಿಣವಾಗಿ ಹೀಗಿರ್ಬೇಕು ಹಾಗಿರ್ಬೇಕೆಂಬ ನಮ್ಗೆ ವಾಕ್ಯವನ್ನು ಗೊತ್ತಿರುವಂತಹ ಸ್ನೇಹಿತನ ಏನ್ ಹೇಳ್ತಾನೆ ಅಂದ್ರೆ, ನಾವು ಹಿಂಗಿರ್ಬೇಕು, ನಾವು ಹಂಗಿರ್ಬೇಕು ಎಂಬುದಾಗಿ ಒಂದು ಕಠಿಣವಾಗಿರ್ತದೆ ಆತನ ಮಾತುಗಳು. ಆದ್ರೆ ಆತನು ಮಾಡುವಂತ ಗಾಯಗಳು ನಮಗೆ ಮೇಲಿಗಾಗಿ. ನಮ್ಮ ಮಿತ್ರನು ಅಂದ್ರೆ ನಮಗೆ ಈ ಮಿತ್ರನು, ಆಪ್ತ ಮಿತ್ರನು, ಪ್ರಾಣ ಸ್ನೇಹಿತನು ಎಂಬುದಾಗಿ ಅನೇಕ ವಿಚಾರದಲ್ಲಿ ನಮ್ಮ ಪ್ರಾಣ ಸ್ನೇಹಿತನು ಎಂಬುದಾಗಿ ಅನೇಕ ಒಂದು ಪದಗಳಿಂದ ನಾವು ನಮ್ಮ ಗೆಳೆಯನು, ಆತ್ಮಗೆಳೆಯನು ಎಂಬುದಾಗಿ ನೋಡ್ತೀವಿ. ಮಿತ್ರನು ಮಾಡುವ ಗಾಯಗಳು ನಮ್ಮ ಮೇಲಿಗಾಗಿ. ಆದ್ರೆ ಒಳ್ಳೆಯ ಸ್ನೇಹಿತರು ಹೇಳುವಂಥದ್ದು ನಮ್ಮ ಒಳ್ಳೆಯದಕ್ಕಾಗಿ. ಆದ್ರೆ ಶತ್ರುವಿನ ಮುದ್ದುಗಳು ಹೇರಳವಾಗಿದೆ ಪ್ರಿಯರಾದ ದೇವರ ಮಕ್ಕಳು. ಇವನು ನನ್ನ ಬೆಸ್ಟ್ ಫ್ರೆಂಡ್, ಇವನು ನನಗೆ ಏನ್ ಹೇಳಿದ್ರು ಮಾಡ್ತಾ ಇರ್ತಾನೆ, ನಾವು ಎಲ್ಲಾ ವಿಷಯಕ್ಕೂ ನನಗೆ ಜೈ ಅಂತಾನೆ ಎಂಬುದಾಗಿ ಕೆಲವರು ನೆನೆಸ್ತಾರೆ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿ ಅಂದ್ರೆ ನಮ್ಮ ಹಿತವನ್ನು ಬಯಸಿ, ನಮ್ಮ ಸುಖವನ್ನು ಬಯಸಿ, ನಮಗೆ ಒಳ್ಳೆಯದನ್ನು ಬಯಸಿ ಮಾಡುವಂತವನು ಮಿತ್ರನು ಮಾಡುವಂತ ಗಾಯಗಳು ಮೇಲಿಗಾಗಿ. ಆದ್ರೆ ಅದೇ ರೀತಿಯಾಗಿ ಶತ್ರುವಿನ ಮುದ್ದುಗಳು ಅಂದ್ರೆ ನಮ್ಗೆ ಯಾವ ರೀತಿ ಇರ್ತಾನಂತಂದ್ರೆ, ನಾವು ಮಾಡುವಂತ ಪ್ರತಿಯೊಂದು ಕೆಲಸ, ಶತ್ರು ಅಂದ್ರೆ ಅವನು ಎಲ್ಲದಕ್ಕೂ ಹೂ ಅಂತ ಇರ್ತಾನೆ, ಎಲ್ಲದಕ್ಕೂ ಎಸ್ ಬ್ರದರ್ ಅಂತ ಇರ್ತಾನೆ. ಏನ್ ಹೇಳಿದ್ರು ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಎಸ್ ಅಂತ ಹೇಳಿ ನಮ್ಗೆ ಬಹಳ ಹತ್ತಿರದಲ್ಲಿದ್ದು ನಮ್ಮನ್ನು ಮೋಸ ಮಾಡುವಂತ ರೀತಿಯಾಗಿ ಶತ್ರುವಿನ ಮುದ್ದುಗಳು ಏರ್ಪಡುತ್ತೆ. ಅವನು ಬಂದು ತಪ್ಕೊಳ್ತಾನೆ, ಮುತ್ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಮನಸ್ಸು ಬೇರೆ ತರ ಇರ್ತದೆ. ಆದ್ರೆ ಅವನ ಒಳಗಿನ ಮನಸ್ಸು
ಬೇರೆ ತರ ಇರ್ತದೆ. ನಾವೇನ್ ಮಾಡ್ತೀವಿ, ಎಲ್ಲಾ ವಿಚಾರಗಳು ತಂದೆ ತಾಯಿಗಳಿಗೆ ಹೇಳ್ದೇ ಇರ್ತಕ್ಕಂಥ ವಿಚಾರಗಳು ಕೂಡ ಸ್ನೇಹಿತರ ಬಳಿ ಹಂಚ್ಕೊಳ್ತೀವಿ. ಹಂಚ್ಕೊಂಡು ಎಲ್ಲಾ ವಿಷಯಗಳನ್ನ ಆತನ ಮುಂದೆ ನಾವು ಹೇಳುತ್ತಿರುವಂತ ಸಂದರ್ಭದಲ್ಲಿ ಅವನು ನಮ್ಮೆಲ್ಲ ವೀಕ್ನೆಸ್ ಗಳನ್ನು ಆತನ ಬಳಿಯಲ್ಲಿ ಇಟ್ಟುಕೊಂಡು ಒಂದಲ್ಲ ಒಂದ್ ದಿವಸ ನಮ್ಮನ್ನ ಏನ್ ಮಾಡ್ತಾನೆ, ನಮಗೆ ಕೆಟ್ಟದಾದಂತ ಒಂದು ಒಂದು ದುಃಖ ಬಾಧೆಗಳಿಗೆ ಒಳಪಡಿಸ್ತಾನೆ ಪ್ರಿಯ ದೇವ್ರ ಮಕ್ಕಳಿಗೆ. ಈ ರೀತಿಯಾದಂತ ಒಂದು ಸ್ನೇಹಿತರು ನಾವು ನೋಡ್ತೀವಿ. ಯಾಕೆಂತಂದ್ರೆ ಇವನು ಒಳ್ಳೆಯವನು, ಇವನು ನಮ್ಮ ತಂದೆ ತಾಯಿಗಳಿಗಿಂತ ನನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ, ನನಗೆ ಸಹಾಯ ಮಾಡ್ತಾನೆ. 12 ಗಂಟೆಗೆ ಕೂಡ ನಾನು ಫೋನ್ ಮಾಡಿದ್ರು ನನ್ನ ಸಂಗಡ ಬರ್ತಾನೆ, ನನ್ಗೆ ಸಹಾಯ ಮಾಡ್ತಾನೆ. ಎಲ್ಲಾ ರೀತಿಯಲ್ಲೂ ಅಂತ ಹೇಳಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಯಾವ್ದೊಂದು ನಾವು ಈ ವಿಷಯ ಹೇಳ್ಬಾರ್ದು ಅಂತ ಈ ವಿಚಾರಗಳು ಕೂಡ ನಮ್ಮ ಸ್ನೇಹಿತರ ಸಂಗಡ ನಾವು ಹೇಳ್ಕೊಡ್ತಾ ಇರ್ತೀವಿ ಪ್ರೇರಾದೇವ್ರ. ಅವನೇನ್ ಮಾಡ್ತಾನೆ, ನಾವು ಏನ್ ವಿಷಯ ಹೇಳಿದ್ರೆ ನಮ್ಗೆ ಮುತ್ತು ಕೊಡ್ತಾ ಇರ್ತಾನೆ. ಈಗ ಅದಕ್ಕೆ ಸತ್ಯವೇದ ಮಿತ್ರನ್ ಮಾಡುವ ಗಾಯಗಳು ಒಳ್ಳೆಯದನ್ನು ಮಾಡುವ ಅವನು ಒಳ್ಳೆಯದನ್ನು ಬಯಸ್ತಾನೆ, ಮಿತ್ರನ್ ಮಾಡುವ ಗಾಯಗಳು ಮೇಲಿಗಾಗಿ ಒಳ್ಳೆಯದ್ ಮಾಡೋದು. ಅಂದ್ರೆ ಶತ್ರು ಅಂದ್ರೆ ನಮ್ಗೆ ಸಮೀಪದಲ್ಲೇ ಇರ್ತಾನೆ, ಅವನ ಮುತ್ತುಗಳು ಹೇರಳವಾಗಿರ್ತದೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟಪಡಿಸ್ತದೆ ಪ್ರಿಯರಾದ ದೇವರಲ್ಲಿ. ಬೈಬಲ್ ಅಲ್ಲಿ ಅನೇಕ ಫ್ರೆಂಡ್ಶಿಪ್ ಗಳನ್ನ ನೋಡ್ತೀವಿ. ದೇವರಿಗೆ ಸ್ನೇಹಿತನಾಗಿರ್ತಕ್ಕಂಥ ವ್ಯಕ್ತಿ ಯಾರು ಪ್ರಿಯರೇ? ಬೈಬಲ್ ಅಲ್ಲಿ ನಾವು ಅಬ್ರಹಾಮನು ನನ್ನ ಸ್ನೇಹಿತನೆಂಬುದಾಗಿ ಸತ್ಯವೇದ ಹೇಳ್ತದೆ ಪ್ರಿಯರೇ. ಅವನು ಯಾವ ರೀತಿ ದೇವರಿಗೆ ಸ್ನೇಹಿತನಾದನು ಎಂಬುದಾಗಿ ನಾವು ನೋಡುವುದಾದ್ರೆ ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ಯಾಕೋಬನು ಎಷ್ಟು ಸರ್? 2ನೇ ಅಧ್ಯಾಯ 22 ವಚನ. ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಇನ್ನ ಓದ್ಲಣ. 23. ಅಬ್ರಾಮನು ದೇವರನ್ನು ನಂಬಿದನು, ಆ ನಂಬಿಕೆಯೇ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ನೋಡಿ ಪ್ರಿಯ ದೇವರ, ಅಬ್ರಹಾಮನ ವಿಚಾರವಾಗಿ ದೇವರು ಹೇಳುವಂತದ್ದು ಇವನು ನನ್ನ ಸ್ನೇಹಿತನು ಎಂಬುದಾಗಿ ಹೇಳಿರುವಂತ ಮಾತು. ಈ ಕಾರಣ ಅವನು ಅಬ್ರಹಾಮನ ದೇವರನ್ನು ಅಷ್ಟಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೀವಿ. ಅವನು ಇಷ್ಟು ದೇವರಿಗೆ ಸ್ನೇಹಿತನಾಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವನ ನಂಬಿಕೆ ಕ್ರಿಯೆಗಳಿಂದಲೇ, ಅಂದ್ರೆ ಅವನ ನಂಬಿಕೆಯು ಕ್ರಿಯೆಗಳಿಂದಲೇ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂದನೆ ಎಂಬುದಾಗಿ ಕಾಣಬರುತ್ತದಲ್ಲ. ಅಬ್ರಹಾಮನು ದೇವರನ್ನು ಮೊದಲನೇದಾಗಿ ನಂಬಿರ್ತಾನೆ. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ತಿಳಿಸಲ್ಪಡ್ತದೆ ಪ್ರೇರೆ. ಅಬ್ರಹಾಮನು ಮೊದಲನೇದಾಗಿ ದೇವರನ್ನು ನಂಬಿದ್ದಾನೆ, ಅವನ ಲೆಕ್ಕಕ್ಕೆ ನೀತಿ ಎಂದು ತಿಳಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು, ಮತ್ತು ದೇವರ ಸ್ನೇಹಿತನು ಎಂಬ ಹೆಸರು ಅವನಿಗೆ ಉಂಟಾಯಿತು. ಈ ದೇವರ ಸ್ನೇಹಿತನು, ಒಳ್ಳೆಯ ಸ್ನೇಹಿತನು ಯಾವ ರೀತಿ ಇರ್ತಾನೆಂಬುದಾಗಿ ಸತ್ಯವೇದದಲ್ಲಿ ದೇವರೇ ಹೇಳುವಂಥದ್ದು. ಅವನು ದೇವರಿಗೆ ಸ್ನೇಹಿತನು ಹೇಗೆ ಆಗುದು ಎಂಬುದನ್ನು ನೋಡುವುದಾದ್ರೆ ಪ್ರಿಯ ದೇವ್ರ ಮಕ್ಕಳು, ಅಬ್ರಹಾಮನನ್ನು ದೇವರು ಕರೆದಾಗ ಅವನು ಆದಿಕಾಂಡ 12ನೇ ಅಧ್ಯಾಯ 1ರಿಂದ ನಾವು ಓದುವಾಗ ಅವನು ಕಲ್ದಿಯ ಪ್ರಾಂತ್ಯದಿಂದ ತೆರಹನ ಮಗನಾಗಿ ಒಂದು ಅನ್ಯ ದೇವರುಗಳನ್ನು ಆಚರಣೆ ಮಾಡ್ತಿದ್ದಂತ ವ್ಯಕ್ತಿ ಹೆಂಗೆ ದೇವರ ಒಂದು ನಂಬಿಕೆಯಲ್ಲಿ ಬರ್ತದೆ. ದೇವ್ರು ಕರೆದಿದ ತಕ್ಷಣ ತನ್ನ ಮನೆ, ಆಸ್ತಿ, ಹೆಂಡತಿ, ಮಕ್ಕಳು ಎಲ್ಲವನ್ನು ಬಿಟ್ಟು ದೇವ್ರು ತೋರಿಸುವಂತ ದೇಶಕ್ಕೆ ತನ್ನ ಗುಡಾರವನ್ನು ಹಾಕಿಕೊಂಡು ಹೋಗುತ್ತಿರುವಂತ ಸಂದರ್ಭದಲ್ಲಿ ದೇವರಿಗೆ ಹೇಳುವಂತ ಪ್ರತಿಯೊಂದು ಮಾತಿಗೆ ವಿಧೇಯನಾಗಿ ಭಯಭಕ್ತಿಯಿಂದ ನಡೆದ ಕಾರಣ ಅವನು ದೇವರಿಗೆ ಅನ್ಯೋನ್ಯವಾಗಿ ನಡೀತಾನೆ, ದೇವರ ಒಂದು ಪ್ರೀತಿಯಲ್ಲಿ ನಡೀತಾನೆ, ದೇವರ ಒಂದು ಐಕ್ಯತೆಯಲ್ಲಿ ನಡೀತಾನೆ ಎಂಬುದಾಗಿ ನೋಡ್ತೀವಿ ದೇವ್ರ ಮಕ್ಕಳೇ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನಗಳನ್ನು ನೋಡುವುದಾದ್ರೆ ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನಿನ್ನನ್ನು ಶಪಿಸುವ ನಿನ್ನ ಮೂಲಕ ಭೂಲೋಕದಲ್ಲಿ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದೆಂಬುದಾಗಿ ದೇವರು. ಯಾಕೆಂತಂದ್ರೆ ದೇವರು ಹೇಳುವಂತ ಪ್ರತಿಯೊಂದು ಮಾತಿಗೆ ವಿಧೇಯನಾಗ್ತಾನೆ, ಆತನ ಆಜ್ಞೆಗಳನ್ನು ಕೈಗೊಳ್ತಾನೆ. ನೀನು ಸ್ವದೇಶವನ್ನು,
ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ದೇವ್ರು ಏನ್ ಹೇಳ್ತಾರೋ ಅದಕ್ಕೆ ಬಹಳ ವಿಧೇಯನಾಗ್ತಾನೆ ಪ್ರೇರೆ. ದೇವ್ರು ಹೇಳುವಂತ ಮಾತಿಗೆ ವಿಧೇಯನಾಗ್ತಾನೆ. ಒಂದು ಸಂಪತ್ತಾಗಿರ್ತಕ್ಕಂಥ ಒಂದು ದೇಶದಲ್ಲಿ ತನ್ನ ಮನೆಯನ್ನು ಕಟ್ಟಿಕೊಂಡು ಅನೇಕ ವಿಧವಾಗಿ ಅಲ್ಲಿ ಸ್ನೇಹಿತರನ್ನು ಬೆಳೆಸಿಕೊಂಡು ಒಂದು ವಾತಾವರಣದಲ್ಲಿ ಸುಖ ಸಂತೋಷವಾಗಿರುವಂತ ಸಮಯದಲ್ಲಿ ದೇವರು ನೀನ್ ಈ ದೇಶವನ್ನು ಬಿಡಬೇಕು, ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ನಾನು ತೋರಿಸುವ ದೇಶಕ್ಕೆ ನೀನು ಹೋಗ್ಬೇಕು, ಆಗ ನಿನ್ನ ದೊಡ್ಡ ಜನಾಂಗ ಮುಟ್ತೀನಿ ಎಂಬುದಾಗಿ ಹೇಳುವಾಗ ಅವನ ಮನಸ್ಸು ನೋಡಿ ಪ್ರೇರ ದೇವರ ಮಕ್ಕಳು ಎಷ್ಟು ವಿಧೇಯನಾಗ್ತಾನೆ ಅಂತಂದ್ರೆ, ಆತನ ಹೆಂಡತಿ ಕೂಡ ನೋಡಿ ಇಷ್ಟೆಲ್ಲ ಮನೆಯನ್ನು ಬಿಟ್ಟು ನಾನು ನಿನ್ನ ಸಂಗಡ ಹೇಗೆ ಬರ್ಬೇಕಂತ ಯೋಚನೆ ಮಾಡಲಿಲ್ಲ. ಸಾರಾಳು ಕೂಡ ಆತನ ಮಾತಿಗೆ ವಿಧೇಯರಾಗಿ, ಯಾಕೆಂತಂದ್ರೆ ಯಜಮಾನನೇ ಎಂಬುದಾಗಿ ತನ್ನ ಗಂಡನ ಏನ್ ಹೇಳ್ತಾರೋ ಆ ಮಾತಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯುವಂತವಳು ಆಗಿದ್ರು. ಆದ್ರೆ ಯಾಕೆಂದ್ರೆ ಮನೆ ಅಂತ ಅಂದ್ಮೇಲೆ ಮನೆ ಸುತ್ತಲೂ ಪ್ರತಿಯೊಂದು ಪ್ರಾಣಿಗಳು, ಸಾಕು ಪ್ರಾಣಿಗಳಿರ್ತವೆ, ಹೂವಿನ ಗಿಡಗಳಿರ್ತದೆ, ಅಥವಾ ಸಮೃದ್ಧಿ ಆಗಿರ್ತದೆ, ಅಲ್ಲಿ ಸಂತೋಷವಾಗಿರ್ತದೆ. ಅದೆಲ್ಲವನ್ನು ಬಿಟ್ಟು ನೀನು ಸ್ವದೇಶವನ್ನು ಬಿಟ್ಟು, ನಿನ್ನ ಸ್ವಂತ ಮನೆಯನ್ನು ಬಿಟ್ಟು, ಬಂಧು ಬಳಗವನ್ನು ಬಿಟ್ಟು, ಸ್ನೇಹಿತರನ್ನು ಬಿಟ್ಟು, ನಿಮ್ಮ ಸಂಬಂಧಿಕರನ್ನು ಬಿಟ್ಟು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನೀನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂದು ಹೇಳುವಾಗ ದೇವರು ಕರೆದ ತಕ್ಷಣ ಅವನು ಎಂತ ಮನಸ್ಸಿನಿಂದ ಬರ್ತಾನೆ, ಅವನ ನಂಬಿಕೆ ನೋಡಿ ದೇವರು ಏನ್ ಹೇಳ್ತಾರೋ ಅದನ್ನು ನಾನು ಕೇಳಬೇಕು. ದೇವರ ಮಾತಿಗೆ ವಿಧೇಯನಾಗುತ್ತದೆ ಮಾತ್ರನೇ ನಾನು ಚೆನ್ನಾಗಿರ್ತೀನಿ ಎಂಬುದಾಗಿ ಅರ್ಥಕೊಂಡ ನಂತರ ಅವನು ಒಬ್ಬ ನಂಬಿಕೆಯಲ್ಲಿ ಬರುವಂತವರು ಪ್ರತಿಯೊಬ್ಬರು ದೇವರ ಮಾತುಗಳಿಗೆ, ದೇವರ ವಾಕ್ಯಗಳಿಗೆ ವಿಧೇಯರಾಗಬೇಕು. ದೇವರ ಮಾತು ಪ್ರತಿಯೊಬ್ಬ ಯವನಸ್ಥರ ಸಂಗಡ ಮಾತನಾಡುವಾಗ ನಿಜವಾಗ್ಲೂ ನಮ್ಮ ಒಬ್ಬೊಬ್ಬರ ಸಂಗಡ ನಾವು ಸತ್ಯವೇದ ಓದುವಂತ ಸಂದರ್ಭದಲ್ಲಿ ನಿಜವಾಗ್ಲೂ ನಮ್ಮ ಜೀವಿತಕ್ಕೂ, ನಮ್ಮ ಆತ್ಮಗಳಿಗೂ, ನಮ್ಮ ಜೀವನಕ್ಕೂ ಅದು ಸಂಬಂಧಪಟ್ಟಿರ್ತದೆ ಪ್ರೇರೆ. ಸತ್ಯವೇದ ಹೋಗುವಾಗ ನಮ್ಮ ಜೀವನಗಳು ಬದಲಾಗ್ತದೆ, ನಮ್ಮ ಆತ್ಮಗಳು ಬದಲಾಗ್ತದೆ, ನಾವು ಬದಲಾವಣೆ. ಆದ್ರೆ ನಾವು ಮೇಲ್ಮೇಲೆ ಓದಿದ್ರೆ ನಮ್ಮ ಆತ್ಮ ನಾವು ಮನಸ್ಸಿಟ್ಟು ಗಮನ ಕೊಟ್ಟು ನಾವು ಅದನ್ನು ಓದುವಾಗ ದೇವರು ಡೈರೆಕ್ಟ್ ಆಗಿ ನಮ್ಮ ಸಂಗಡ ಮಾತನಾಡುವಂತವಾಗ ನಾವು ಎಷ್ಟು ಭಯ ಭಕ್ತಿ ಬರ್ತದೆ, ನಾವು ಪ್ರಾರ್ಥನಾ ಪೂರ್ವಕವಾಗಿರ್ತೀವಿ ಎಂಬುದಾಗಿ ಈ ಅಬ್ರಾಹ್ಮನ ವಿಚಾರದಲ್ಲಿ ನಾವು ನೋಡ್ತೀವಿ ದೇವರ ಮಕ್ಕಳೇ. ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ನಾವು ಸ್ನೇಹಿತರಾಗಿರ್ಬೇಕಂತಂದ್ರೆ ನಾವೊಂದು ಒಳ್ಳೆ ಉದಾಹರಣೆ ನೋಡುವುದಾದ್ರೆ ಪ್ರೇರದ ಮಕ್ಕಳೇ, ಯೇಸು ಕ್ರಿಸ್ತರಿಗೆ ಮುದ್ದಿಡುವಂತ ಶಿಷ್ಯ ಯಾರು ಅಂತಂದ್ರೆ ಅದು ಯೇಸು ಕ್ರಿಸ್ತರ ಪ್ರತಿಯೊಂದು ವಿಚಾರದಲ್ಲೂ ಹತ್ರ ಬಂದ್ಬಿಡ್ತಾನೆ. ಯಾರು ಯೂದ, ಅವನು ಮುತ್ತು ಕೂಡ ಬರ್ತಾನೆ, ಆದ್ರೆ ಅಪ್ಕೊಳ್ಳಕ್ ಬರ್ತಾನೆ. ಆದ್ರೆ ಅವನಾಗಿರ್ತಕ್ಕಂಥದ್ದು ಎಲ್ಲ ಬರೀ ಹಣದ ಅಥವಾ ಲೋಕದ ಆಸೆ, ಒಂದು ಈ ರೀತಿಯಾದಂತ ಕಾರ್ಯಗಳು ಅವನಲ್ಲಿ ನಾವು ನೋಡ್ತಿರ್ತೇವೆ. ನಾನು ಹೀಗೆ ಈ ಈ ಈ ರೀತಿಯಾಗಿ ನಮ್ಮನ್ನ ಕೆಲವರು ಒಳ್ಳೆಯ ಸ್ನೇಹಿತರು ಇರ್ತಾರೆ, ಕೆಟ್ಟ ಸ್ನೇಹಿತರು ಇರ್ತಾರೆ ಪ್ರೇರರು. ನಾವು ನಾಶ ಮಾಡ್ಲಿಕ್ಕೆ ಹೇಳುವಾಗುವಂತ ಪ್ರತಿಯೊಂದು ಮಾತುಗಳು, ಈಗ ನಮ್ಮ ಅಪ್ಪ ಅಮ್ಮ ನಮ್ಗೆ ಚಿಕ್ಕ ವಯಸ್ಸಿಂದ ಒಂದು ದೊಡ್ಡವರು ಇದು ಯಾವ ರೀತಿ ಬೆಳಿಬೇಕೆಂಬುದಾಗಿ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಸ್ನೇಹಿತರಾಗಿ ನಮ್ಮ ಸಂಗಡ ನಡೆದುಕೊಂಡು ಬರ್ತಾ ಇರ್ತಾರೆ ಪ್ರೇರೆ. ಒಬ್ಬ ತಂದೆ ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡಿ ಚಿಕ್ಕ ವಯಸ್ಸಿಂದ ಏನು ಬೇಕಾದ್ರೂ ಕೇಳಿದ್ರು ಕೊಡ್ತಾ ಇರ್ತಾರೆ, ಅದಷ್ಟು ಕೊಡ್ತಾ ಇರ್ತಾರೆ. ನಮ್ಮಪ್ಪ ಒಳ್ಳೆಯವರು, ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ, ನಮಗೆ ಎಲ್ಲ ಏನ್ ಕೇಳಿದ್ರು ಕೊಡ್ತಾರೆ ಎಂಬುದಾಗಿ. ಅದೇ ರೀತಿಯಾಗಿ ಜಾಸ್ತಿ ಪ್ರೀತಿ ಹೆಚ್ಚಾದ್ರೆ ಅವಾಗ ನಮ್ಮಪ್ಪ ನನಗೆ ಸ್ನೇಹಿತರ ತರ, ಫ್ರೆಂಡ್ ತರ ಅಂತ ಹೇಳಿ ಕೂಡ ಹೇಳುವುದು ನಾವು ಲೋಕದಲ್ಲಿ ನಾವು ನೋಡಿರ್ತೀವಿ ಪ್ರೇರಾದ. ಆದ್ರೆ ಒಳ್ಳೆ ರೀತಿಯಲ್ಲಿ ಹೇಳುವಂತ ಅಪ್ಪ ಅಮ್ಮಂತರು ಇರ್ತಾರೆ. ಅದೇ ರೀತಿ ಮಕ್ಕಳಿಗೆ ಕೆಲವ್ರನ್ನು ಜೊತೆಯಲ್ಲೇ ಕುಂಡ್ರಿಸ್ಕೊಂಡು ಎಣ್ಣೆ ಹೊಡೆಯುವಂತ ಅಪ್ಪ ಅಮ್ಮಂದ್ರನ್ನು ನಾವು ನೋಡಿದ್ವಿ ಲೋಕದಲ್ಲಿ ಜನಗಳು. ಆ ರೀತಿಯಾಗಿ ಇರ್ತಕ್ಕಂಥವ್ರನ್ನು ನಾವು ನೋಡಿದೀವಿ. ಆದ್ರೆ ಒಳ್ಳೆ ತಂದೆ ತಾಯಿಗಳು ನನ್ನ ಮಗ ಕೆಟ್ಟ ಹೋಗ್ಬಾರ್ದು, ಒಳ್ಳೆ ರೀತಿಯಲ್ಲಿ ಬರಬೇಕು ಎಂಬುದಾಗಿ ಅವ್ರನ್ನ ಈಗಿರ್ತಕ್ಕಂಥ ಸಮಾಜದಲ್ಲಿ ಬಹಳ ಕೆಟ್ಟು ಹೋಗುವಂತ ಕುಟುಂಬಗಳೇ ಇದೆ ಹೊರತು ಒಳ್ಳೆಯದನ್ನು ಮಾಡುವಂತವ್ರು ಯಾರಿಲ್ಲ ಪ್ರೇರ ದೇವ್ರ ಮಕ್ಕಳಿಗೆ. ಪ್ರತಿಯೊಂದಕ್ಕೂ ಎಸ್ ಅಂತ ಹೇಳಿದ್ರೆ ನಾವು ಏನ್ ಕೇಳಿದ್ರು ಕೊಡಿಸ್ತಾ ಇದಾರೆ ಅಂತಂದ್ರೆ ನಮ್ಮನ್ನ ನಾಶನಕ್ಕೆ ನಡೆಸುವಂತ ತಂದೆ ತಾಯಿಗಳೇ ಆಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ನರಕಕ್ಕೆ ತಳ್ಳುವಂತವರಾಗಿದ್ದಾರೆ. ಅದೇ ಒಳ್ಳೆಯದನ್ನು ಹೇಳುವಂತವ್ರು ನಮಗೆ ಕಡಿಮೆ ಪ್ರೇರ. ನಮ್ಮ ಆತ್ಮೀಯರು, ನಮ್ಮ ಸಭೆಯಲ್ಲಿ ನಮ್ಮ ಆತ್ಮೀಯರು, ನಮ್ಮ ಸಭಿಕರು ನಮ್ಗೆ ಒಳ್ಳೆಯದನ್ನು ಹೇಳುವಾಗ ನಾವು ಒಳ್ಳೆ ಮನಸ್ಸಿನಿಂದ ನಾವು ಅದನ್ನ ಅಂಗೀಕಾರ ಮಾಡಬೇಕು. ನಮ್ಮ ಸಭೆ ಹಿರಿಯರಾಗಿರ್ಬೋದು, ವಾಕ್ಯಾನುಸಾರವಾಗಿ ಪ್ರಾರ್ಥನಾ ಪೂರ್ವಕವಾಗಿ ಒಳ್ಳೆ ಆಲೋಚನೆ ಕೊಡುವಂತ ಸಮಯದಲ್ಲಿ ನಾವು ಅವರ ಮಾತಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯುವುದಾದ್ರೆ ನಾವು ನರಕದಿಂದ ತಪ್ಪಿಸಿಕೊಳ್ಳುವಂತವರಾಗಿರ್ತೇವೆ. ಒಳ್ಳೆಯ ಸ್ನೇಹಿತರನ್ನ
ಸಭೆಗೆ ಬರುವಂತ ಅವರ ವಿಚಾರದಲ್ಲಿ ಒಳ್ಳೆಯ ಸ್ನೇಹಿತರನ್ನು ನಾವು ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ಲೋಕವು ಬಹಳ ಕೆಟ್ಟು ಹೋಗಿದೆ, ಬಹಳ ಒಂದು ಪಾಪದ ಕಾರ್ಯಗಳಲ್ಲಿ ಹೋಗ್ತಾ ಇದೆ. ಆದ್ರೆ ಆತ್ಮಿಕರು ಅನೇಕ ವಿಚಾರಗಳನ್ನು ವಾಕ್ಯಗಳ ಮೂಲಕ ಅವರ ವಾಕ್ಯವನ್ನು ಓದಿ, ಪ್ರಾರ್ಥನಾ ಪೂರ್ವಕವಾಗಿ ಓದಿ ಅನೇಕ ವಿಚಾರಗಳನ್ನು ನಮ್ಗೆ ತಿಳಿಸುವಾಗ ನಾವು ಒಳ್ಳೆಯದನ್ನು ಕಲಿಯುವಂತವರಾಗಿದ್ದೀವಿ ಪ್ರೇರಕರಿಗೆ. ಯಾಕೆಂತಂದ್ರೆ ಪ್ರತಿಯೊಬ್ಬರು ಕೆಲವು ಅವರ ಮಾತುಗಳ ಮೂಲಕ ನಮ್ಮ ಜೀವನವನ್ನು ಮಾಡುವಂತದ್ದು, ಅವರ ಮಾತುಗಳ ಮೂಲಕ ನಮ್ಮ ಜೀವಿತವನ್ನು ಕಟ್ಟುವಂತವರು ಆಗಿದ್ದಾರೆ. ಅದೇ ರೀತಿಯಾಗಿ ಒಂದು ದೇವರ ವಾಕ್ಯ ಹೀಗೆ ಹೇಳ್ತದೆ ಪ್ರೇರದ ಯೋಗನ ಗ್ರಂಥ 5ನೇ ಅಧ್ಯಾಯ 21ನೇ ವಚನ. ಯೋಗನ ಗ್ರಂಥ 5ನೇ ಅಧ್ಯಾಯ 21ನೇ ಒಂದು ವಚನ. ಯೋಗನ ಗ್ರಂಥ 5ನೇ ಅಧ್ಯಾಯ 21ನೇ ವಚನ. ನಾಲಿಗೆ ಎಂಬ ಕೊರಡೆಗೆ ನೀನು ಮರೆಯಾಗಿರುವಿ, ವಿನಾಶವು ಉಂಟಾದರೂ ನೀನು ಹೆದರುವುದಿಲ್ಲ, ನೀನು ಕ್ಷಮಕ್ಕೂ ನಗುವಿ. ನೋಡಿ ಪ್ರಿಯರೇ, ಯೋಗನ ಗ್ರಂಥದಲ್ಲಿ 5ನೇ ಅಧ್ಯಾಯ 21ನೇ ವಚನದಲ್ಲಿ ನಾಲಿಗೆ ಎಂಬ ಕೊರಡೆ ನೀನು ಮರೆಯಾಗಿರುವಿ, ಕೊರಡೆಗೆ ನೀನು ಮರೆಯಾಗಿರುವಿ. ಯಾಕೆಂತಂದ್ರೆ ಕೆಲವರು ಒಳ್ಳೆ ರೀತಿಯಲ್ಲಿ ಮಾತುಗಳನ್ನು ಹೇಳುವಂತ ಸಮಯದಲ್ಲಿ ಆ ಮಾತುಗಳ ಮೂಲಕ ನಮಗೆ ಏನಾಗ್ತದೆ, ನಮ್ಮ ಬಾಯಿ ಮಾತಿನಿಂದ ಉಂಟಾಗುವ ನೋವು. ಅಂದ್ರೆ ಪ್ರತಿಯೊಬ್ಬರು ಕೆಲವೊಂದು ಮಾತುಗಳ ಮೂಲಕ ನಮಗೆ ನೋವುಂಟು ಮಾಡುತ್ತಾರೆ. ನಾಲಿಗೆ ಎಂಬ ಕೊರಡೆಗೆ ನೀನು ಮರೆಯಾಗಿರುವಿ, ವಿನಾಶ ಉಂಟಾದರೂ ನೀನು ಹೆದರುವುದಿಲ್ಲ ಎಂಬುದಾಗಿ ಈ ವಾಕ್ಯ ಸ್ಪಷ್ಟ ಬರುತ್ತದೆ ಪ್ರೇರೆ. ಅಂದ್ರೆ ಪ್ರತಿಯೊಬ್ಬರು ಕೆಲವರು ಆತರ ನಮ್ಮ ಸ್ನೇಹಿತರ ಬಾಯಿ ಮೂಲಕ ನಮಗೆ ಒಳ್ಳೆಯದನ್ನು ಮಾತಾಡ್ತಾರೆ, ಕೆಟ್ಟದನ್ನು ಮಾತಾಡ್ತಾರೆ. ಆದ್ರಿಂದ ಆ ಮಾತು ನಮ್ಮ ಜೀವಿತದಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವಂತದ್ದಾಗಿದೆ ಪ್ರೇರೆ. ಕೊರಡೆಗೆ ನೀನು ಮರೆಯಾಗಿರುವಿ. ನಾಲಿಗೆ ಎಂಬುದು, ನಾಲಿಗೆಯಲ್ಲಿ ಏನ್ ಬರ್ತದೆ, ನಮ್ಮ ಮಾತುಗಳು ಬರ್ತದೆ. ಆ ಮಾತುಗಳಿಂದ ನೀನು ಅದರಿಂದ ತಪ್ಪಿಸ್ಕೊಳ್ಬಹುದು ಎಂಬುದಾಗಿ ಮಾತುಗಳ ಮೂಲಕ ನಮಗೆ ನೋವು ಉಂಟಾಗುತ್ತದೆ. ಕೆಲವರು ನಮಗೆ ಮನಸ್ಸಿಗೆ ಚುಚ್ಚೋ ತರ ಮಾತಾಡ್ತಾರೆ ಪ್ರೇರದರು. ನಾವು ಕೆಲವರು ಒಂದ್ ಏಟು ಹೊಡೆದ್ರೆ ಅದು ಸ್ವಲ್ಪ ಹೊತ್ತು ನೋವು ಇರ್ತದೆ, ಹೋಗ್ತದೆ. ಈಗ ನಮ್ಗೆ ಏನಾದ್ರು ಕೆಲಸ ಮಾಡುವಂತ ಸಂದರ್ಭದಲ್ಲಿ, ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಒಂದು ಕೈಗೆ ಒಂದು ಏನೋ ಬೆಂಕಿ ಸುಟ್ಟು ಒಂದ್ ದಿವಸ 2 ದಿವಸ ಇರ್ತದೆ, ಕೈಗೋ ಕಾಲ್ಗೋ ಇಲ್ಲ ಆಕ್ಸಿಡೆಂಟ್ ಅಲ್ಲಿ ಗಾಡಿ ಬಿದ್ದ ನಂತರ ಒಂದು ಕೈಗೋ ಕಾಲ್ಗೋ ಏಟಾಗ್ತಿರುತ್ತೆ. ಅದಕ್ಕೆ ಒಂದು ಆಯಿಂಟ್ಮೆಂಟ್ ಅಂತ ಹಾಕೊಂಡು 1 ದಿವಸ 2 ದಿವಸ ನೋವು ಉಂಟಾಗ್ತದೆ, ಆಮೇಲೆ ನೋವು ಮಾಯ ಆಗ್ತದೆ. ಒಂದು ಏಟು ಬಿದ್ದರೆ ಅದನ್ನ ಮರಿಬಹುದು, ಆದ್ರೆ ಯಾರಾದ್ರೂ ಒಬ್ಬರು ಏನಾದ್ರೂ ಒಂದು ಮಾತು ಹೇಳಿದ್ರೆ ಅದು ನಮಗೆ ಶಾಶ್ವತವಾಗಿ ಇರ್ತದೆ, ನಮ್ಮ ಮನಸ್ಸಲ್ಲಿ ನಿಂತು ಹೋಗ್ತದೆ ಪ್ರೇಮ. ಅವ್ರು ಈಗ ಅಂದ್ಬಿಟ್ರಲ್ಲ ಎಂಬುದಾಗಿ ಆ ಮಾಸ್ತು. ಯಾಕೆಂದ್ರೆ ನಾಲಿಗೆ ಎಂಬ ಕೊರಡೆ, ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ಆ ಮಾತು ಎಂಬುದು ನಾಲಿಗೆಯಿಂದ ಬರುವಂತ ಮಾತು ಏನಾಗಿದೆ, ಕೊರಡೆ ತರ ಇರ್ತದಂತೆ. ನಮ್ ಕತ್ತಿ ತಗೊಂಡು ಹೊಡೆಯೋ ತರ ಕೊರಡೆ ತರ ನೀನು ಅದಕ್ಕೆ ಮರೆಯಾಗಿರುವಿ, ವಿನಾಶ ಉಂಟಾದ್ರೂ ನೀನು ಹೆದರುವುದಿಲ್ಲ. ಈ ಮಾತಿಗೆ ಉದಯರಾಗುವುದಾದ್ರೆ ಪ್ರಿಯರಾದ ದೇವರ ಮಕ್ಕಳೇ, ನಮ್ಗೆ ಕೈಗೋ ಕಾಲಿಗೋ ಗಾಯ ಆದ್ರೆ 2 ದಿವಸ ಇರ್ತದೆ. ಆದ್ರೆ ಮಾತು ಆ ರೀತಿ ಅಲ್ಲ. ಮಾತು ಹೃದಯಕ್ಕೆ ನೋವನ್ನು ಮಾಡುತ್ತದೆ. ಆ ಮಾತು ಮನಸ್ಸಿಗೆ ಯಾವಾಗಲೂ ಅದನ್ನ ನಾವು ಜೀವಮಾನ ಕಾಲದಲ್ಲೆಲ್ಲ ಒಂದು ಮಾತು ಯಾರಾದ್ರೂ ಹೇಳಿದ್ರೆ ಅದ್ರ ಜೀವಮಾನ ಕಾಲದಲ್ಲ ನಾವು ಅದಕ್ಕೆ ಆಗಿ ದುಃಖ ಪಡುವಂಥದ್ದು, ವೇದನೆ ಪಡುವಂಥದ್ದು, ಜ್ಞಾಪಕ ಬರುವಂಥದ್ದು ಆಗಿರ್ತದೆ ಪ್ರೇಮಿ. ಕೆಲವು ಹೆಣ್ಣು ಮಕ್ಕಳು ಆ ರೀತಿಯಾಗಿ ಇರುವಾಗ ಸರಿಯಾಗಿ ನಾವು ನಿದ್ರೆ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಈ ತರ ಅಂದ್ಬಿಟ್ರಲ್ಲ, ಆ ತರ ಅಂದ್ಬಿಟ್ರೆ. ಈಗ ನಾವು ಯಾವ್ದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀವಿ, ಆ ಒಂದು ಸೂಪರ್ವೈಸರ್ ಅಥವಾ MD ಯಾರೋ ಒಬ್ರು ಬಂದು ನಾವ್ ಏನ್ ಕೆಲಸ ಮಾಡಿದ್ರು ನಮ್ಮ ಮೇಲೆ ತಪ್ಪು ಹೊರಿಸ್ತಾ ಇರ್ತಾರೆ. ನಮಗೆ ಒಂಥರ ದುಃಖ ಆಗ್ತದೆ, ವೇದನೆ ಆಗ್ತದೆ, ಬಾಧೆ ಆಗ್ತದೆ. ಈ ಮನುಷ್ಯ ನಾವ್ ಏನ್ ಮಾಡಿದ್ರು ತಪ್ಪು ಹೇಳ್ತಾನಲ್ಲ ಅಂತ ನಮ್ಗೆ ಕೋಪ ಬರ್ತಾ ಇರ್ತದೆ. ಅಂತ ಸಮಯದಲ್ಲಿ ಅವ್ನು ಚುಚ್ಚಿ ಮಾತಾಡುವಂತ ಮಾತುಗಳು ನಮ್ಮ ಮನಸ್ಸಿಗೆ ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಹೇಳುವಾಗಿರ್ತದೆ. ಆದ್ರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ರು ಕೂಡ ಹೆಂಡತಿ ಜೊತೆ ಸರಿಯಾಗಿ ಮಾತಾಡಕ್ಕಾಗಲ್ಲ, ಮಕ್ಕಳ ಜೊತೆ ಮಾತಾಡಕ್ಕಾಗಲ್ಲ. ಯಾಕೆಂದ್ರೆ ಆ ಮಾತು, ಅವನು ಹೇಳಿರ್ತಕ್ಕಂಥ ಮಾತು ನಮಗೆ ನೋವನ್ನು ಉಂಟು ಮಾಡ್ತಾ ಇರ್ತದೆ ಪ್ರೇಮಿ. ಯಾವಾಗಲೂ ಅದು ಜ್ಞಾಪಕ ಬರ್ತಾ ಇರ್ತದೆ. ಅದರಿಂದ ನಮಗೆ ಏನಾಗ್ತದೆ, ಮನಸ್ಸು ತುಂಬಾ ಭಾರ ಆಗಿರ್ತದೆ, ದುಃಖ ಆಗಿರ್ತದೆ, ವೇದನೆ ಆಗಿರ್ತದೆ, ಒಂದು ಪೇನ್ ಆಗಿರ್ತದೆ, ನೋವು. ಆ ನೋವು ತಡ್ಕೊಳಕ್ಕಾಗಲ್ಲ. ದೇವರು ಮಾತಾಡುವಂತ ಸಂದರ್ಭದಲ್ಲೂ ಕೂಡ ಕೆಲವು ವಾಕ್ಯಗಳ ಮೂಲಕ ಸತ್ಯವೇದದಲ್ಲಿ ಕೆಲವು ಮಾತುಗಳನ್ನು ಹೇಳುವಾಗ ನಮ್ಗೆ ಕೆಲವರು ಸೇವಕರಾಗಿರ್ಬೋದು, ಕೆಲವರು ಒಂದು ಸಂದೇಶಗಳ ಮೂಲಕ ನಮ್ಗೆ ಅನೇಕ ಆ ಒಂದು ದೇವರ ಮಾತುಗಳ ಮೂಲಕ ನಮ್ಗೆ ಸಂದೇಶ ಕೊಡುವಂತ
ವ್ಯಕ್ತಿಗಳು ನಾವು ಏನಾದ್ರು ತಪ್ಪು ಮಾಡುವಂತ ವಿಚಾರವನ್ನೇ ಆ ಸಂದೇಶದಲ್ಲಿ ಹೇಳುವಂತ ಸಮಯದಲ್ಲಿ ಅದನ್ನ ಅಷ್ಟು ಬೇಗ ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ನೋವಾಗ್ತಾ ಇರ್ತದೆ. ವಾಕ್ಯದ ಮೂಲಕ ನಮಗೆ ಬುದ್ಧಿ ಮಾತುಗಳು ನೋವು ಆಗ್ಬೋದು ಆ ಕ್ಷಣದಲ್ಲಿ, ಆದ್ರೆ ನಮ್ಮನ್ನ ಎಚ್ಚರಿಸ್ತಾ ಇರ್ತದೆ, ಆತ್ಮವನ್ನ ಬಲಪಡಿಸ್ತಾ ಇರ್ತದೆ, ಆತ್ಮವನ್ನ ಕಟ್ತಾ ಇರ್ತದೆ. ಆದ್ರೆ ನಾವು ಅದಕ್ಕೆ ವಿಧೇಯರಾಗಬೇಕು, ಭಯಭಕ್ತಿಯಿಂದ ನಡೆದುಕೊಳ್ಳುವಂತವ್ರು. ಯಾಕೆಂತಂದ್ರೆ ಒಂದು ಸೇವಕರಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಆತ್ಮಗಳನ್ನು ಪಾತಾಳದಿಂದ ತಪ್ಪಿಸಿ ಕಾಪಾಡುವಂತವರಾಗಿರ್ತಾರೆ ಆ ಮಾತುಗಳ ಮೂಲಕ. ಆದ್ರಿಂದ ಪ್ರಿಯರಾದ ದೇವರ ಮಕ್ಕಳೇ, ನಮ್ಗೆ ಸ್ನೇಹಿತರನ್ನು ಈ ರೀತಿಯಾಗಿ ನಾವು ನೋಡುವುದಾದ್ರೆ ಇನ್ನೊಂದು ವಚನ ಓದನ ಪ್ರಿಯರಾದ ದೇವರ ಮಕ್ಕಳೇ, ಜ್ಞಾನೋಕ್ತಿಗಳ ಗ್ರಂಥ 19:4. ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 4ನೇ ವಚನ. ಭಾಗ್ಯವಂತನಿಗೆ ಬಹು ಮಂದಿ ಸ್ನೇಹಿತರು, ಬಡವನಿಗೆ ಇದ್ದ ಸ್ನೇಹಿತರು ಅಗಲುವನು. ಕಳ್ಳ ಸಾಕ್ಷಿ ಯೆಹೋ ಭಾಗ್ಯವಂತನಿಗೆ ಬಹು ಮಂದಿ ಸ್ನೇಹಿತರು. ಯಾಕೆಂದ್ರೆ ಹಣ ಇರುವಂತವರಿಗೆ, ಹಣ ಇರುವಂತವರಿಗೆ, ಆಸ್ತಿ ಸಂಪತ್ತು ಇರುವಂತವರಿಗೆ ಅವರ ಸುತ್ತಲೂ ಬಹು ಮಂದಿ ಸ್ನೇಹಿತರು ಇರ್ತಾರಂತೆ. ಭಾಗ್ಯವಂತನಿಗೆ ಧನ ಅಂದ್ರೆ ಹಣ ಇರುವಂತವರು, ಭಾಗ್ಯವಂತನಿಗೆ ಬಹು ಮಂದಿ ಸ್ನೇಹಿತರು, ಆದ್ರೆ ಬಡವನಿಗೆ ಸ್ನೇಹಿತನು ಅಗಲುವನು ಎಂಬುದಾಗಿ ನಾವು ವಾಕ್ಯದಲ್ಲಿ ಇಲ್ಲಿ ಸೊಲೊಮೋನನ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 19ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ. ಧನವಂತರಿಗೆ ಬಹು ಮಂದಿ ಸ್ನೇಹಿತರು ಅಧಿಕವಾಗಿರ್ತಾರೆ. ಅಂದ್ರೆ ದುಡ್ಡಿರುವಂತವ್ರ ಸುತ್ತಲೂ ಯಾರಿರ್ತಾರೆ, ಸ್ನೇಹಿತರು ಬಹಳವಾಗಿರ್ತಾರೆ. ಆದ್ರೆ ದರಿದ್ರರು ಆಗಿರ್ತಕ್ಕಂಥವ್ರು, ಬಡವರಾಗಿರ್ತಕ್ಕಂಥವ್ರು, ಅವ್ರಿಗೆ ಇರುವಂತ ಸ್ನೇಹಿತರು ಕೂಡ ಬಿಟ್ಟು ಹೋಗ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಈಗ ಅನಿಲ್ ಅಂಬಾನಿ ಮದುವೆ ಮಾಡುವಾಗ ಎಷ್ಟೋ ಜನರು ಬಂದಿದ್ರಲ್ಲ, ಅದೇ ಬಡವರು ಮದುವೆ ಮಾಡಿದ್ರೆ ಯಾರು ನನ್ನ ಸಂಗಡ ಇರ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಾಗ ನಾವು ಅನೇಕ ಸ್ನೇಹಿತರು ನಮ್ಗೆ ಇರ್ತಾರೆ. ಅದೇ ಕೆಲಸ ಮಾಡ್ತಾ ನಮ್ಗೆ ಏನೋ ಒಂದು ತೊಂದರೆ ಆಯ್ತು, ಒಂದು ಆಕ್ಸಿಡೆಂಟ್ ಆಯ್ತು, ಕೆಲ್ಸಕ್ಕೆ ಹೋಗಕ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಅನೇಕ ಸ್ನೇಹಿತರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬ್ರದರ್ ಸ್ವಲ್ಪ ಕಷ್ಟ ಇದೆ, 1,000-2,000 ಕೊಡಿ, ಸಹಾಯ ಮಾಡಿ ಅಂದ್ರೆ ಕೊಡ್ತಾ ಇರ್ತಾರೆ. ಯಾಕೆಂದ್ರೆ ಇವ್ನು ಕೆಲ್ಸಕ್ಕೆ ಬರ್ತಾನೆ, ಕಾಸನ್ನು ಮತ್ತೆ ರಿಟರ್ನ್ ಮಾಡ್ತಾನೆ ಎಂಬುದಾಗಿ. ಅದೇ ಏನಾದ್ರೂ ನಮ್ಗೆ ಏನಾದ್ರು ಅನಾಹುತ ಆಯ್ತು, ಇಲ್ಲ ಕಾಯಿಲೆ ಬಂತು, ಏನಾದ್ರು ಸಮಸ್ಯೆ ಆಯ್ತು, ಇಲ್ಲ ಇದ್ದಂತ ಸ್ನೇಹಿತರು ಏನ್ ಮಾಡ್ತಾರೆ, ಅವನು ಕೆಲ್ಸಕ್ಕೆ ಬರದಲ್ಲಿ ಮನೆಗೆ 1 ತಿಂಗಳು 2 ತಿಂಗಳು ಹೋದ್ಮೇಲೆ ಆಮೇಲೆ ನಾವು ಫೋನ್ ಮಾಡಿದ್ರು ಕೂಡ ನಮ್ಮ ಸ್ನೇಹಿತರು ನಮ್ಗೆ ಫೋನೇ ಎತ್ತಲ್ಲ ಪ್ರಿಯ. ಯಾಕೆಂತಂದ್ರೆ ಇವನು ಮಾತಾಡ್ತಿದ್ರೆ ಇವನ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಏನೋ ಇವನಿಗೆ ಆಕ್ಸಿಡೆಂಟ್ ಆಗಿದೆ, ಕೈ ಹೋಗಿದೆ, ಕಾಲು ಹೋಗಿದೆ, ಆದ್ರಿಂದ ಇವನು ಏನೋ ಒಂದು ಹಣ ಕೇಳಕ್ಕೋ ಇಲ್ಲ ದುಡ್ಡು ಕೇಳಕ್ಕೋ, ಒಂದು ಸಮಸ್ಯೆ ಕೇಳಕ್ಕೋ ನಮ್ಗೆ ಫೋನ್ ಮಾಡ್ತಾರೆ ಅಂತ ಅವ್ರ ಫೋನ್ಗಳೇ ಎತ್ತಲ್ಲ ಪ್ರಿಯ. ಯಾಕೆಂತಂದ್ರೆ ಗೂಗಲ್ ಪೇ ಮಾಡು, ಫೋನ್ ಪೇ ಮಾಡು, 1,000 ಮಾಡು, 2,000 ಮಾಡು, ಇಲ್ಲ 100 ರೂಪಾಯಿ ಮಾಡು ಎಂಬುದಾಗಿ ಕೇಳ್ತಾನೆ. ಆದ್ರಿಂದ ಏನ ಮಾಡ್ತಾರೆ, ಮೊದ್ಲಿದ್ದಂತ ಪ್ರೀತಿಯ ಸ್ನೇಹಿತರು ಎಲ್ಲ ದೂರ ಆಗ್ಲಿಕ್ಕೆ ಸಾಧ್ಯ, ದೂರ ಆಗ್ತಾರೆ ಪ್ರೇರೆ. ಈ ಕಾರಣ ಏನಪ್ಪಾ ಅಂತಂದ್ರೆ ಕೆಲ್ಸ ಯಾರೇ ಆಗ್ಲಿ, ನಾವು ಹಣ ನಮ್ಮ ಹತ್ರ ಇದ್ರೇನೆ ನಮ್ಗೆ ಸ್ನೇಹಿತರು ಇರ್ತಾರೆ. ಅದೇ ನಮ್ಗೆ ಏನಾದ್ರು ಸ್ವಲ್ಪ ಕಷ್ಟ, ದುಃಖ, ಬಾಧೆ, ಏನಾದ್ರು ಸಮಸ್ಯೆಗಳು ಆಯ್ತು, ಇಲ್ಲ ಆಕ್ಸಿಡೆಂಟ್ ಆಯ್ತು, ಕಾಯಿಲೆ ಬಂತು, ಯಾರು ನಮ್ಮ ಬಳಿಯಲ್ಲಿ ಬರೋದಿಲ್ಲ ಪ್ರೇರೆ. ಆದ್ರೆ ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು, ದೇವ್ರನ್ನ ಹುಡುಕ್ಬೇಕು. ದೇವ್ರ ಈ ಸಂದರ್ಭದಲ್ಲಿ ದೇವ್ರು ನಮ್ಮ ಬಳಿ ಇರ್ತಾರೆ. ಆದ್ರೆ ಯಾವ ಸ್ನೇಹಿತರು ಕೂಡ ನಮ್ಮ ಬಳಿ ಇರೋದಿಲ್ಲ ಪ್ರೇಮ. ಸತ್ಯವೇದ ಇರುವಂತ ಸಂದರ್ಭದಲ್ಲಿ, ಸತ್ಯವೇದವನ್ನು ಓದುವಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು, ಸತ್ಯವೇದವನ್ನು ಓದಬೇಕು. ಆಗ ದೇವರು ನಮ್ಮನ್ನ ಧೈರ್ಯಪಡಿಸ್ತಾರೆ, ಸಂತೈಸ್ತಾರೆ, ನಮ್ಮನ್ನು ಈ ರೀತಿಯಾದಂತ ಕಾರ್ಯಗಳು ನಾವು ಲೋಕದಲ್ಲಿ ನಾವು ನೋಡ್ತೀವಿ ಪ್ರೇರ ದೇವ್ರ ಬಗ್ಗೆ. ಆದ್ರಿಂದ ಫ್ರೆಂಡ್ಶಿಪ್ ಇರ್ತಕ್ಕಂತ ಒಳ್ಳೆಯ ಮಾತುಗಳು ನಾವು ನೋಡೋದಾದ್ರೆ ಪ್ರೇರೆ, ಯೇಸು ಸ್ವಾಮಿ ಹೇಳುವಂತ ಮಾತುಗಳು ಸತ್ಯವೇದವನ್ನು ನೋಡೋದಾದ್ರೆ, ಯೋಹಾನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 11ನೇ ವಚನವನ್ನು ನೋಡಬೇಕು. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ. ಯೇಸು ಸ್ವಾಮಿ ಹೇಳುವಂಥದ್ದು ಫ್ರೆಂಡ್ಶಿಪ್ ಇರ್ಬೇಕಂತ ಗುಣಲಕ್ಷಣಗಳು. ಹೀಗೆ ಬೆಸ್ಟ್ ಫ್ರೆಂಡ್ ಅಂತ ಯಾರು ಇರ್ಬೇಕೆಂಬುದಾಗಿ ನಿಮಗೆ ಇಲ್ಲಿ ವಾಕ್ಯದ ಮೂಲಕ ಯೇಸು ಕ್ರಿಸ್ತರು ಮಾತಾಡುವಂತ ಮಾತುಗಳು ಪ್ರೇರೆ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದು ನಾನು ಕೊಡುವ ಆಜ್ಞೆಯಾಗಿದೆ. ನೋಡಿ, ಫ್ರೆಂಡ್ಶಿಪ್ ಅಂದ್ರೆ ಯಾವ ರೀತಿ ಇರಬೇಕು, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕು.
ಯಾಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಿರಬೇಕಂತ, ಅಂದ್ರೆ ನಿರಂತರವಾಗಿ ನಮಗೆ ಸ್ನೇಹಿತರು ಯಾರಿರ್ಬೇಕು ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ. ನಮ್ಮ ಹತ್ರ ಹಣ ಇದ್ದಾಗ ಮಾತ್ರ ನಮ್ಮನ್ನು ಪ್ರೀತಿಸುವಂತವ್ರಲ್ಲ, ನಮ್ಗೆ ಕಷ್ಟ ಬಂದಾಗ ನಮ್ಮನ್ನು ಬಿಟ್ಟು ಹೋಗುವಂತವ್ರು ಸ್ನೇಹಿತರಲ್ಲ. ನನ್ನಲ್ಲಿರುವ ಆನಂದವು ಅಂದ್ರೆ ನಿಮ್ಮಲ್ಲಿಯೂ ಇರಬೇಕೆಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಿರಬೇಕೆಂತಲೂ, ಅದು ನಿರಂತರವಾಗಿರಬೇಕೆಂತಂದ್ರೆ ನಿಮಗೆ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆ. ಅಂದ್ರೆ ದೇವರು ಹೇಳುವಂತ ಪ್ರತಿಯೊಂದು ಮಾತುಗಳಿಗೆ ವಿಧೇಯರಾದ್ರೆ ಆ ಫ್ರೆಂಡ್ಶಿಪ್ ಯಾವ ರೀತಿ ಇರ್ತದೆ ಎಂಬುದಾಗಿ 13ನೇ ವಚನ ನಾವು ನೋಡುವುದಾದ್ರೆ, ಪ್ರೇರದ ನೋಡಿ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಅಂದ್ರೆ ಇದಕ್ಕಿಂತ ಬೇರೆ ಸ್ನೇಹ ಯಾವುದಿದೆ ಪ್ರೇಮ? ನಮ್ಮ ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಪ್ರೇಮ. ಯಾರಂತೆ ನಮ್ಗೆ ಸ್ನೇಹಿತರು ಯಾವ ರೀತಿ ಇರ್ಬೇಕೆಂಬುದಾಗಿ ಹೇಳ್ತಾರೆ. ತನ್ನ ಪ್ರಾಣ ಕಷ್ಟ ಕಾಲದಲ್ಲಿ ತನ್ನ ಪ್ರಾಣ ಕೊಡುವಂತ ಸ್ನೇಹಿತರು ಎಲ್ಲಿದ್ದಾರೆ ಪ್ರೇಮ? ಭೂಮಿಯಲ್ಲಿ ಯಾರಿಲ್ಲ ಪ್ರೇಮ. ನಮಗೆ ಪ್ರಾಣ ಕೊಟ್ಟಂತವ್ರು ಯೇಸು ಕ್ರಿಸ್ತರು. ಇಲ್ಲಿ ನೋಡಿ 13ನೇ ವಚನ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಅಂದ್ರೆ ದೇವ್ರು ಹೇಳುವಂತ ಪ್ರತಿಯೊಂದು ಮಾತುಗಳಿಗೆ ವಿಧೇಯರಾಗಿ ಭಯಭಕ್ತಿ ಉಳ್ಳವರಾಗಿ ನಡೆಯುವುದು, ಅಬ್ರಹಾಮನ ಹಾಗೆ ನಾವು ನಡೆಯುವುದಾದ್ರೆ ನಾವು ನಿಜವಾಗಿ ದೇವರಿಗೆ ಸ್ನೇಹಿತರಾಗ್ತೀವಿ ಪ್ರೇರೆ. ಇಲ್ಲ ಅಂತಂದ್ರೆ ಆತನ ಆಜ್ಞೆಗಳನ್ನ ಸರಿಯಾಗಿ ನಡೆದುಕೊಂಡಿಲ್ಲ, ಏನೋ ಮೇಲ್ನೋಟಕ್ಕೆ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡು ಬೈಬಲ್ ಹಿಡಿದುಕೊಂಡು ಸಭೆಗೆ ಹೋಗಿ ಬರ್ತಾ ಇದ್ರೆ ಆದ್ರೆ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸ್ತೀವಿ, ಆದ್ರೆ ಒಳಗಿರುವಂತಹ ಮನುಷ್ಯ ನಾವು ಕೆಟ್ಟು ಹೋಗಿರ್ತೀವಿ. ಮನಸ್ಸು ಸರಿ ಇರಲ್ಲ, ಆಜ್ಞೆಗಳನ್ನ ಕೈಗೊಳ್ಳಲ್ಲ, ಏನೋ ಒಂದು ನೋಡ್ಲಿಕ್ಕೆ ಮೇಲೆ ಚೆನ್ನಾಗಿ ಹೋಗುವಂತ ಬರುವಂತ ಆ ರೀತಿ ಇದ್ರೆ ನಾವು ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರ ದೇವ್ರ ಮಕ್ಕಳೇ. ಆದ್ರಿಂದ ಯಾಕೆಂತಂದ್ರೆ ಯೇಸು ಕ್ರಿಸ್ತರು ಹೇಳುವಂತ ಪ್ರತಿಯೊಂದು ಮಾತುಗಳು ಅಥವಾ ಸತ್ಯವೇದದಲ್ಲಿ ಅಥವಾ ಸಭೆಯಲ್ಲಿ ಹೇಳುವಂತ ಅನೇಕ ಸೇವಕರು ಹೇಳುವಂತ ಮಾತುಗಳು ನಮ್ಮ ಜೀವಿತಕ್ಕೂ ನಮ್ಮ ನಡವಳಿಕೆಗೂ ನಮ್ಮ ಒಂದು ಕ್ರಿಯೆಗಳಿಗೂ ದೇವರು ಹೇಳುವಂತ ವಿರುದ್ಧವಾಗಿ ಮಾತಾಡ್ತಾರೆ. ಯಾಕೆಂದ್ರೆ ಲೋಕ ಅಷ್ಟು ಈಜಿಯಾಗಿ ನಮ್ಗೆ ಸುಖ ಸಂತೋಷ ಕೊಡ್ತದೆ, ಆದ್ರೆ ದೇವರ ಸನ್ನಿಧಾನಕ್ಕೆ ಬಂದಂತ ನಂತರ ನಮ್ಗೆ ಈ ಮಾತುಗಳನ್ನು ನಮ್ಮ ಹೃದಯದಲ್ಲಿ ನಮ್ಗೆ ಅಲಗು ನಟ್ಟಂತ ಆಗ್ತದೆ. ಅವಾಗ ಏನಾಗ್ತದೆ? ನೋವು ಉಂಟಾಗ್ತದೆ. ಅಂದ್ರೆ ಅದಕ್ಕೇನೆ ಇದನ್ನ ಒಂದು ಸಂದೇಶದ ಹೆಸರು ಏನಪ್ಪಾ ಅಂತಂದ್ರೆ, ನಾವು ಸ್ನೇಹಿತನು ಮಾಡುವ ಗಾಯಗಳು ಮೇಲ್ಗಾಗಿ ಎಂಬುದಾಗಿ. ದೇವರು ಅದೇ ರೀತಿಯಾಗಿ ಯೇಸು ಕ್ರಿಸ್ತರು ಹೇಳುವಂತ ಪ್ರತಿಯೊಂದು ಮಾತು ನಮ್ಮ ಮೇಲುಗಾಗಿ, ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ಒಂದು ಕಾರ್ಯಗಳಿಗೋಸ್ಕರ ಎಂಬುದಾಗಿ ನಾವು ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಆದ್ರೆ ಯೇಸು ಸ್ವಾಮಿ ಭೂಮಿಗೆ ಬಂದು ಮಾತನಾಡದೆ ಹೋಗಿದ್ರೆ, ಸತ್ಯವೇದ ಬರೆಸದೆ ಹೋಗಿದ್ರೆ, ಈ ಮಾತುಗಳು ನಮ್ಗೆ ತಿಳಿಯಪಡಿಸದೆ ಹೋಗಿದ್ರೆ ನಾವು ಏನಾಗ್ತಿದ್ವಿ? ನರಕದ ಬಾಧೆಯಲ್ಲಿ ನರಕಕ್ಕೆ ಹೋಗ್ಬೇಕಾಗಂತ ಸಂದರ್ಭ ಪ್ರೇರೆ. ಅದೇ ರೀತಿಯಾಗಿ ಅದೇ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 22ನೇ ವಚನ ನೋಡೋಣ ಪ್ರೇರೆ. 22. ನಾನು ಬಂದು ಅವರ ಕೂಡ ಮಾತಾಡಿದ್ದರೆ ಅವರಿಗೆ ಪಾಪವು ಇರುತ್ತಿದ್ದಿಲ್ಲ, ಆದರೆ ಅವರು ಮಾಡಿದ ಪಾಪಕ್ಕಾಗಿ ಅವರಿಗೆ ಈಗ ನೆನವಿಲ್ಲ. ನನ್ನ ಮೇಲೆ ಸಾಕು ಪ್ರೇರಣೆ. ಇಲ್ಲಿ ಯಹೂದ್ಯರಿಗೆ, ಪರಿಸರರಿಗೆ, ಶಾಸ್ತ್ರಗಳಿಗೆ ಹೇಳುವಂತ ಮಾತು ನೋಡಿ, ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬಂದು, ಯಾಕೆಂದ್ರೆ ಅವರು ಧರ್ಮಶಾಸ್ತ್ರ ಪಂಡಿತರು, ಎಲ್ಲ ಅವ್ರು ಮಾಡೋದಿಲ್ಲ ಸರಿಯಾಗಿದೆ ಎಂಬುದಾಗಿ ಅವರು ನೆನೆಸ್ಕೊಂತ ಇದ್ರು ಪ್ರೇರೆ. ನಾವು ನಂತರ ಯಾರಿಲ್ಲ, ನಂತರ ಭಕ್ತಿವಂತರು ಯಾರಿಲ್ಲ, ನಂತರ ಧರ್ಮಶಾಸ್ತ್ರ ಪಂಡಿತರು ಯಾರಿಲ್ಲ, ಜ್ಞಾನವಂತರು ಯಾರಿಲ್ಲ ಎಂಬುದಾಗಿ ಅವರು ಯಹೂದ್ಯರು ಆತರ ಅನ್ಕೊಂಡಿದ್ರು ಪ್ರೇರೆ. ಶಾಸ್ತ್ರಿಗಳಾಗಿರ್ಬೋದು, ಪರಿಸರ ಸದ್ಯಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅದೇ ರೀತಿ ಯೇಸು ಕ್ರಿಸ್ತರು ಬಂದು ಅವರ ಮಧ್ಯದಲ್ಲಿ ಬಂದು, ನಾನು ಬಂದು ಅವರ ಕೂಡ ಮಾತನಾಡದಿದ್ದರೆ, ನಾನೇನಾದ್ರೂ ನನ್ನ ಬಾಯಿ ಬಿಟ್ಟು ಮಾತನಾಡಿಲ್ಲ ಅಂತಂದ್ರೆ ಏನಾಗ್ತದೆ? ಅವ್ರ ಪಾಪವು ಅವರಿಗೆ ಇರುತ್ತಿದ್ದಿಲ್ಲ. ಯಾಕೆಂದ್ರೆ ಮಾತನಾಡಿದಕ್ಕೆ ಅವ್ರ ಪಾಪ ಏನೆಂಬುದಾಗಿ ಬಯಲಿಗೆ ಬಂದಿದೆ. ಅವರು ಮಾತನಾಡಿದ ಪಾಪಕ್ಕೆ ಅವರಿಗೆ ಈಗ ಏನ್ ಹೇಳಲಿಕ್ಕೂ ಸಾಧ್ಯ ಇಲ್ಲ ಎಂಬುದಾಗಿ ವಾಕ್ಯ ನೋಡ್ತೀವಿ ಪ್ರೇರಿತವ್ರ. ಅದರಿಂದ ಏನಾಯ್ತು ಅಂತ ನಾವು ಪರಿಸರದ ಒಂದು ಸಂದರ್ಭದಲ್ಲಿ ನಾವು ನೋಡುವುದಾದ್ರೆ, ಅದೇ ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನದಲ್ಲಿ, ಈ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ಪ್ರೇರಿತವ್ರ ಮಕ್ಕಳು, ಅಲ್ಲಿ ಒಂದು ಸಂದರ್ಭ ನಡೀತದೆ. ಒಬ್ಬ
ಯೇಸು ಸಬ್ಬತ್ ದಿನದಲ್ಲಿ ಒಟ್ಟು ಕುರುಡನಿಗೆ ಕಣ್ಣು ಕೊಟ್ಟಿದ್ದು ಪರಿಸಯರು ಆ ಕುರುಡನ್ನು ಬಹಿಷ್ಕಾರ ಮಾಡಿದ್ದು ಎಂಬುದಾಗಿ ಒಂದು ಸಂದರ್ಭವನ್ನು ನೋಡ್ತೀವಿ ಪ್ರೇರೆ. ಅಲ್ಲಿ ನೋಡುವಂತ ಸಂದರ್ಭ ಏನಪ್ಪಾ ಅಂತಂದ್ರೆ, ಯೇಸು ಸುವಾರ್ತೆ ಸಂದರ್ಭದಲ್ಲಿ ಒಬ್ಬ ಒಟ್ಟು ಕುರುಡನು ಅವನಿಗೆ ನೀನು ಇವನು ಕೆಲವರು ಶಿಷ್ಯರು ಅದನ್ನು ಕೇಳ್ತಾರೆ, ಇವನು ಪಾಪ ಇವನಿಗೆ ಕಣ್ಣು ಹೋಗೋದಕ್ಕೆ ಕಾರಣ ಯಾರು, ಇವರು ಇವರ ಇವರ ತಂದೆ ತಾಯಿಗಳು ಅಥವಾ ಇವನು ಯಾವ ರೀತಿ ಎಂಬುದಾಗಿ ಕೇಳುವಾಗ, ಇವನು ಪಾಪ ಮಾಡಿದ್ದಕ್ಕೆ ಇವನಲ್ಲ, ಇವನ ತಂದೆ ತಾಯಿಗಳು ಅಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ಕಾಣಬರ್ತದೆ ಎಂಬುದಾಗಿ ಅಲ್ಲಿ ಒಂದು ಸಂದರ್ಭ ನೋಡ್ತಿರ್ತೇವೆ. ಅದೇ ರೀತಿಯಾಗಿ ಅವನಿಗೆ ಮಣ್ಣಿನ ಮೇಲೆ ಹೋಗ್ಲಿ ಆ ಮಣ್ಣನ್ನು ಕೆಸರು ಮಾಡಿ ಅವನ ಕಣ್ಣುಗಳಿಗೆ ಹಚ್ಚಿ ಅವನು ನೀನು ಸಿಲುವ ಕೊಳದಲ್ಲಿ ಹೋಗಿ ಅವನ ಕಣ್ಣುಗಳನ್ನು ತೊಳೆದುಕೋ, ಆಗ ಈ ಕಣ್ಣು ಬರ್ತದೆ ಎಂಬುದಾಗಿ ಹೇಳುವಾಗ ಅವನು ಹಾಗೆ ಮಾಡ್ತಾನೆ ಪ್ರೇರೆ. ಈ ವಿಷಯ ಅಲ್ಲೆಲ್ಲ ಆ ಒಂದು ಪ್ರಾಂತದಲ್ಲೆಲ್ಲ ಒಂದು ವೈರಲ್ ಆಗುತ್ತದೆ, ಅಂದ್ರೆ ಒಂದು ಪ್ರಸಾರ ಆಗುತ್ತೆ ಪ್ರೇರೆ. ಆಗ ಪರಿಸರಕ್ಕೂ ಗೊತ್ತಾಗ್ತದೆ, ಈ ಸಬ್ಬತ್ ದಿನದಲ್ಲಿ ಈ ಒಳ್ಳೆ ಕಾರ್ಯ, ಈ ತರ ಕಾರ್ಯವನ್ನು ಮಾಡಬಾರ್ದಲ್ಲ, ಇವು ಮನುಷ್ಯರಿಂದ ಮಾಡಿರುವಂತ ಕಾರ್ಯಗಳಾದ್ರೆ ಅದು ದೇವರಿಂದ ಬಂದಿದ್ದಲ್ಲ, ನಾವು ನಂಬೋದಿಲ್ಲ ಎಂಬುದಾಗಿ ಪರಿಸರ ಅಂದುಕೊಂಡು, ಅಂದ್ರೆ ಅವ್ರಿಗೆ ನಮ್ಗೆಲ್ಲ ಜ್ಞಾನ ಗೊತ್ತು, ಧರ್ಮಶಾಸ್ತ್ರ ಗೊತ್ತು, ನಮ್ಗಿಂತ ಯಾರು ಇದಿಲ್ಲ ಅದಿಲ್ಲ ಎಂಬುದಾಗಿ ಕೊಚ್ಚಿಕೊಳ್ಳುವಂತ ಸಂದರ್ಭದಲ್ಲಿ ನಾವು ಇವರ ಅಪ್ಪ ಅಮ್ಮನ ಕರೆದು ಮಾತಾಡಬೇಕು. ಇವನು ಹುಟ್ಟದಾಗಿಂದ ಕುರುಡನ, ಇವಾಗ ಕುರುಡನ ಎಂಬುದಾಗಿ ಅವರು ಆ ತಂದೆ ತಾಯಿಗಳು ಕರೆದು ಮಾತಾಡುವಾಗ, ಹೌದು ಇವನು ಹುಟ್ಟದಾಗಿಂದ ಕುರುಡ ಆಗಿರ್ತಾನೆ ಎಂಬುದಾಗಿ ಹೇಳುವಾಗ ಅದನ್ನು ಕೂಡ ಅವ್ರು ಪರಿಸರ ಕೇಳೋದಿಲ್ಲ ಪ್ರೇರೆ. ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಈ ಕಾರ್ಯ ಅಂದ್ರೆ 31ನೇ ವಚನ ಓದನ ಪ್ರೇರೆ. 9ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ. ಭಕ್ತಿತರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಬಲ್ಲೆ. ನೋಡಿ, ಅವರು ಪರಿಸರ ಈ ತರ ಹೇಳುವಂತ ಸಂದರ್ಭದಲ್ಲಿ ಅವ ಕುರುಡ ಹೇಳ್ತಾನೆ, ಭಕ್ತಿ ಹೀನರು, ಯಾರಿಗೆ ಭಕ್ತಿ ಇರೋದಿಲ್ಲೋ ಅವ್ರ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಎಂಬುದಾಗಿ ಹೇಳುವಂತ ಸಂದರ್ಭ. ಅವ್ರಿಗೆ ಪರಿಸರಕ್ಕೆ ಭಕ್ತಿ ಇಲ್ಲ, ಆದ್ರೆ ಅವ್ರ ಪ್ರಾರ್ಥನೆ ಕೇಳಿಲ್ಲ ಎಂಬುದಾಗಿ ಕಂಡೀಷನ್ ಆಗಿ ಅವ್ರ ಹತ್ರ ಹೇಳ್ತಾ ಇದ್ದಾನೆ. ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ, ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳುತ್ತಾನೆ ಎಂದು ಬಲ್ಲೆವು. ಹುಟ್ಟು ಕುರುಡನಿಗೆ ಯಾರಾದ್ರೂ ಕಣ್ಣು ಕೊಟ್ಟಿದ್ದು ಸಂಗತಿ ಲೋಕಾದಿಂದ ಈ ದಿನದವರೆಗೂ ಕಣ್ಣು ಇಲ್ಲದೆ ಇರ್ತಕ್ಕಂಥದ್ದು, ಹುಟ್ಟು ಕುರುಡನಾಗಿರ್ತಕ್ಕಂಥ ಇವನಿಗೆ ಕಣ್ಣು ಬಂದಿದ್ದು ಲೋಕಾದಿಯಿಂದ ಇದುವರೆಗೂ ನಾವು ಎಲ್ಲೂ ಕೇಳಿಲ್ಲ. ಆದ್ರೆ ಇಲ್ಲಿ ನಾವು ಕೇಳಿದ್ದೀವಿ, ಲೋಕಾದಿಯಿಂದ ಒಬ್ಬರು ಕೇಳಿದ್ದಿಲ್ಲ, ಈತನ ದೇವರಿಂದ ಬಂದವನು ಅಲ್ಲದಿದ್ದರೆ ಏನು ಮಾಡಲಾಗುತ್ತದೆ ಎಂಬುದಾಗಿ ಅವ್ರಿಗೆ ಸಾಕ್ಷಿ ಹೇಳ್ತಾ ಇದ್ರು ಪ್ರೇಮ. ಅಂದ್ರೆ ದೇವರಿಂದ ಬಂದವನು ಯೇಸು ಕ್ರಿಸ್ತರು ಮಾತ್ರನೇ ನಮಗೆ ಈಗ ದೇವರ ಚಿತ್ತವನ್ನು ನೆರವೇರಿಸುವಂತ, ದೇವರ ಭಕ್ತನಾಗಿರ್ತಕ್ಕಂಥ ಭಕ್ತವಂತನಾದಂತ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡಿ ನನಗೆ ಕಣ್ಣು ಕೊಟ್ಟಿದ್ದಾನೆ ಎಂಬುದಾಗಿ ಅವರು ಪರಿಸರಿಗೆ ಹೇಳುವಂತ ಸಂದರ್ಭ. ಲೋಕಾದಿಂದ ಒಬ್ಬರು ಕೇಳಿದ್ದಿಲ್ಲ ಈ ಸಂಗತಿ, ಈತನು ದೇವರಿಂದ ಬಂದವನಲ್ಲದಿದ್ದರೆ ಏನು ಮಾಡಲಾಗಿರುತ್ತಿದ್ದನು ಅಂತ ನೋಡಿ. ಯಾಕೆಂದ್ರೆ ಇದುವರೆಗೂ ಇಂಥ ಕಾರ್ಯ ಎಲ್ಲೂ ನಡೆದಿಲ್ಲ. ಈ ಮಾತಿಗೆ ಅವರು, ನೀನು ಕೇವಲ ಪಾಪದಲ್ಲಿ ಹುಟ್ಟಿದವನು. ಅವರು ಆ ಮಾತನ್ನು ನಂಬಿದ ತಕ್ಷಣ ಪರಿಸರರು ಯಹೂದ್ಯರು ಏನಂತಾರಂದ್ರೆ, ನೀನು ಕೇವಲ ಪಾಪದಲ್ಲಿ ಹುಟ್ಟಿದವನು, ನನಗೆ ಉಪದೇಶ ಮಾಡುತ್ತೀಯೋ ಎಂದು ಹೇಳಿ ಅವನನ್ನು, ಅವನ ಕುಟುಂಬವನ್ನು ಏನ್ ಮಾಡ್ತಾರಂತೆ, ಬಹಿಷ್ಕಾರ ಆಗ್ತಾರಂತೆ, ಊರಿಂದ ಹೊರಗೆ ಹಾಕ್ಬಿಡ್ತಾರಂತೆ. ಇವ್ರ ಸಂಗಡ ಯಾರು ಮಾತಾಡಬಹುದು, ಇವರು ನಮಗೆ ಎದುರುತ್ರ ಮಾತಾಡ್ತಾರೆ ಎಂಬುದಾಗಿ ಏನ್ ಮಾಡ್ತಾರಂತೆ, ಅವ್ರನ್ನ ಆ ಊರಿಂದನೇ ಬಹಿಷ್ಕಾರ ಆಗ್ತಾರಂತೆ ಪರಿಸರ. ಅಂತ ಸಂದರ್ಭದಲ್ಲಿ ಯೇಸು ಅವರಿಗೆ ತಿರುಗಿ ಹೇಳುವಂತ ಸಂದರ್ಭ ನೋಡಿ ಪ್ರಿಯರಂತೆ, ಅವನು 35ನೇ ವಚನ, ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು, ನೀನು ಮನುಷ್ಯ ಕುಮಾರನನ್ನು ನಂಬುತ್ತಿ ಎಂದು ಕೇಳಿದಂತಕ್ಕೆ. ಮತ್ತೆ 2ನೇ ಸಾರಿ ಬಂತೆ ಈ ವಿಷಯ ಎಲ್ಲ ವೈರಲ್ ಆದ ನಂತರ ಯೇಸು ಸ್ವಾಮಿಗೆ ಈ ತರ ಎಲ್ಲ ನಡೀತಾ ಇದೆ ಅಂತ ಹೇಳುವಾಗ ಯೇಸು ಸ್ವಾಮಿ ಮತ್ತೆ ಅವನ್ನ ಹುಡುಕೊಂಡು ಬರ್ತಾರಂತೆ. 2ನೇ ಸಾರಿ ಕುರುಡನನ್ನು ಹುಡುಕೊಂಡು ಬಂದು ಕೇಳ್ತಾ ಇದಾರೆ. ಅವಾಗ ಆ ಮನುಷ್ಯನಿಗೆ ಇವ್ರು ಯಾರಂತ ಗೊತ್ತಿಲ್ಲ. ಯೇಸು ಸ್ವಾಮಿ ಬಂದು ಕೇಳುವಂತ ಸಂದರ್ಭದಲ್ಲಿ ಮನುಷ್ಯ ಯಾರು ಎಂಬುದಾಗಿ ಗೊತ್ತಿಲ್ಲ. ಅವನನ್ನು ಹೊರಗೆ ಹಾಕಿದರೆ ಎಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು, ನೀನು ಮನುಷ್ಯ ಕುಮಾರನನ್ನು ನಂಬುತ್ತೀಯೋ ಎಂದು ಕೇಳಿದನು. ಅದಕ್ಕೆ ಅವನು, ಆತನ ಯಾರು ಸ್ವಾಮಿ, ತಿಳಿದಿದ್ದರೆ ಆತನನ್ನು ನಂಬುತ್ತೇನೆ ಅಂದಾಗ ಯೇಸು, ಯಾರು ಸ್ವಾಮಿ, ಆತನನ್ನು ತಿಳಿದಿದ್ದರೆ ನನಗೆ ಹೇಳು, ನಾನು ನಂಬ್ತೇನೆ ಎಂಬುದಾಗಿ ಅವನು ಕುರುಡ ಹೇಳ್ತಾನೆ. ನೀನು ಅವನನ್ನು ಕಂಡಿದ್ದಿ,
ಇಲ್ಲಿ ಯೇಸು ಸ್ವಾಮಿ ಹೇಳುತ್ತದೆ ಅವನಿಗೆ, ನೀನು ಅವನನ್ನು ಕಂಡಿದ್ದಿ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಅಂದನು. ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮನುಷ್ಯ ಕುಮಾರನು, ದೇವಕುಮಾರನು, ಯೇಸು ಎಂಬುದಾಗಿ ಆತನಿಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಅವನು 38ನೇ ವಚನ, ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡ ಬಿದ್ದನು. ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಯೇಸು ಸ್ವಾಮಿಗೆ ಅವನು ಅಡ್ಡ ಬೀಳ್ತಾನೆ ಎಂಬುದಾಗಿ ಈ ಸಂದರ್ಭ ನಾವು ನೋಡ್ತೀವಿ. 39ನೇ ವಚನದಲ್ಲಿ ನೋಡುವಾಗ, ಆಗ ಯೇಸು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದನೆಂದು, ಆ ತೀರ್ಪು ಏನೆಂದರೆ ಕಣ್ಣಿಲ್ಲದವರಿಗೆ ಕಣ್ಣು ಬಂದವು, ಕಣ್ಣಿದ್ದವರು ಕುರುಡರಾದರು ಅಂದನು. ಇಲ್ಲಿ ದೇವರು ಹೇಳುವಂತ ಮಾತು ಮನಕಣ್ಣುಗಳ ವಿಚಾರದಲ್ಲಿ ಕೂಡ ದೇವರು ಅಲ್ಲಿ ಆ ಪರಿಸರರಿಗೆ ಮನಕಣ್ಣುಗಳು ಅಂದ್ರೆ ಯಾವುದು ಮುಖಸ್ತುತಿ ಮಾಡಲ್ಲ ಪ್ರೇಮ. ಯೇಸು ಸ್ವಾಮಿ ಬಂದು ಅವ್ರಿಗೆ ಅವ್ರು ಹೌದಾ ನೀವು ಹೇಳಿದ್ದೆ ಸರಿನಾ ಅಂತ ಹೇಳಿ ಅವ್ರಿಗೆ ಪಾಲಿಶ್ ಮಾಡೋದಿಲ್ಲ. ಅವ್ರಿಗೆ ಇಷ್ಟು ಖಂಡಿತವಾಗಿ ಅಂದ್ರೆ ಅಧಿಕಾರವಿದ್ದವರಾಗಿ ಮಾತನಾಡುವಂತ ಮಾತು ಯಾರು ಯೇಸು ಸ್ವಾಮಿ. ಯೇಸು ಅವರಿಗೆ ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ, ಆ ತೀರ್ಪು ಏನೆಂದರೆ ಕಣ್ಣಿಲ್ಲದವರಿಗೆ ಕಣ್ಣು ಬಂದವು, ಕಣ್ಣಿದ್ದವರು ಕುರುಡರಾಗುವರು ಅಂದನು. ಕಣ್ಣಿದ್ದವರು ಕುರುಡರಾಗ್ತಾರೆ. ಇದನ್ನು ಆತನ ಸಂಗಡ ಇದ್ದವ ಪರಿಸಾಯರು ಕೇಳಿ, ಈ ಮಾತನ್ನು ಅಲ್ಲಿದ್ದಂತ ಪರಿಸಾಯರು ಕೇಳಿ, ಹಾಗಾದ್ರೆ ನಾವು ಕುರುಡ್ರೇನು ಎಂದು ಯೇಸು ಸ್ವಾಮಿಗೆ ಪ್ರಶ್ನೆ ಕೇಳುತ್ತಾರೆ. ಅಂದ್ರೆ ನಮ್ಮ ಧರ್ಮಶಾಸ್ತ್ರವೆಲ್ಲ ಗೊತ್ತು, ನಮ್ಗೆ ಮೋಶೆ ಧರ್ಮಶಾಸ್ತ್ರ ಎಲ್ಲ ಗೊತ್ತು, ನಮ್ಗೆ ನಾವು ಮಾಡೋದಿಲ್ಲ ಸರಿ, ಆದ್ರೆ ನಮ್ಗೆ ಕುರುಡು ಅಂತ ಹೇಳ್ತೀಯಾ ಎಂಬುದಾಗಿ. ಯಾಕೆಂತಂದ್ರೆ ಯೇಸು ಕ್ರಿಸ್ತರು ಯಹೂದರನ್ನು ಶಿಲುಬೆಗೆ ಹಾಕಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತನನ್ನು ಅದನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಿಂದ ಈ ರೀತಿಯಾದಂತ ಅವ್ರ ಹೃದಯದಲ್ಲಿ ಅಲಗು ನಟ್ಟಂತೆ ಮಾತನಾಡುವಂತ ಮಾತುಗಳ ಮೂಲಕ ಅವ್ರನ್ನು ಗುಣಪಡಿಸುವಂತ ಮಾತುಗಳು, ಅವ್ರನ್ನು ಸತ್ಯಕ್ಕೆ ನಡೆಸುವಂತ ಮಾತುಗಳು, ಅವ್ರನ್ನ ಒಂದು ಪರಲೋಕಕ್ಕೆ ನಡೆಸುವಂತ ಮಾತುಗಳು, ಆತ್ಮಗಳನ್ನು ಕಟ್ಟಿ ಆತಳಿನ ತಪ್ಪಿಸುವಂತ ಮಾತುಗಳನ್ನು ಮಾತನಾಡುವಾಗ ಏನ್ ಹೇಳ್ತಾರೆ ಇವರು ಪರಿಸಯರು, ಹಾಗಾದ್ರೆ ನಾವು ಏನು ಕುರುಡರೇನು, 40ನೇ ವಚನದಲ್ಲಿ ನಾವು ನೋಡ್ತಿರ್ತೇವೆ. ಹಾಗಾದ್ರೆ ನಾವು ಕುರುಡರೇನು ಎಂದು ಕೇಳಿದಾಗ ಯೇಸು ಅವರಿಗೆ, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿದ್ದಿಲ್ಲ. ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿಲ್ಲ. ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತಿದ್ದರಿಂದ ನಿಮ್ಮ ಪಾಪವು ಉಳಿತದೆ. ಇನ್ನು ನಾವು ಕುರುಡರಲ್ಲ, ನಮ್ಗೆ ಇನ್ನೂ ಕಣ್ಣು ಕಾಣಿಸ್ತದೆ ಅಂದ್ರೆ ಇನ್ನೂ ನಿಮ್ಮಲ್ಲಿ ಅನೇಕ ಪಾಪವಿದೆ ಎಂಬುದಾಗಿ ಅನೇಕ ವಿಧದಲ್ಲಿ ಅವರಿಗೆ ಹೃದಯದಲ್ಲಿ ಅಲಗು ನಟ್ಟಂತೆ ಒಂದು ರಾಡ್ ಇಲ್ಲದಂಗೆ ಅಂದ್ರೆ ಹೃದಯದಲ್ಲಿ ನೋವು ಉಂಟಾದ ರೀತಿಯಲ್ಲಿ ಯೇಸು ಸ್ವಾಮಿ ಮುಖಸ್ತುತಿಯಿಂದಲೇ ಮಾತಾಡ್ತಿದ್ದಾರೆ. ಅದೇ ರೀತಿಯಾಗಿ ದೇವರ ಮಾತುಗಳು ನಮಗೆ ಅನೇಕ ವಿಚಾರಗಳು ನಮಗೆ ಹೃದಯವನ್ನು ಅಲಗು ನೆಟ್ಟಂತ ರೀತಿಯಲ್ಲಿ ನಮ್ಗೆ ಏನಾಗ್ತದೆ ಮಾತುಗಳು ಬರ್ತದೆ ಪ್ರೇರೆ. ಅದರಿಂದ ಅಪೊಸ್ತಲನಾದ ಪೇತ್ರನು ಕೂಡ ನೀವು ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಹಾಕಬೇಕು ಎಂಬುದಾಗಿ ಪರಿಸಯರಿಗೆ, ಶಾಸ್ತ್ರಿಗಳಿಗೆ ಅವರಿಗೆ ಆತರ ಹೇಳುವಂತ ಸಂದರ್ಭದಲ್ಲಿ ನಾವು ನೋಡುವುದಾದ್ರೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 31ನೇ ವಚನ. 2ನೇ ಅಧ್ಯಾಯ 37. ಮುಂದಾಗುವುದನ್ನು ಕಂಡು ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 37ನೇ ವಚನ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತರ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಇಲ್ಲಿ ಯೇಸು ಸ್ವಾಮಿ ಮಾತನ್ನು ಕೇಳಿದಂತ ಶಿಷ್ಯರು ನೋಡಿ, ಯೇಸು ಪೇತ್ರನ ಏನ್ ಹೇಳ್ತಾರೆ, ಯೋಧನ ತರ ಯೇಸು ಸ್ವಾಮಿ ಹೇಳಿದ್ರೆ ಹಾಗೆಲ್ಲ ಹೋಗಿ ತಪ್ಕೊಳ್ತಾ ಇರಲಿಲ್ಲ, ಮುತ್ತಿಗ್ತಾ ಇರಲಿಲ್ಲ. ಆದ್ರೆ ಯೇಸು ಸ್ವಾಮಿ ಮಾತಿಗೆ ವಿಧೇಯನಾಗಿ ಆತನ ಆಜ್ಞೆಗಳನ್ನು ಕೈಗೊಂಡು ನಂತರ ಆತನು ಮಾಡಿದಂತ ಸೇವೆ ಕಾಲದಲ್ಲಿ ಅಪೊಸ್ತಲ ಪರಿಸಯರಿಗೆ ಹೇಳುವಂತ ಇದನ್ನು ದೇವರು ಸುವಾರ್ತೆಯನ್ನು ಹೇಳುವಂತ ಸಂದರ್ಭದಲ್ಲಿ ಅವ್ರ ಹೃದಯದಲ್ಲಿ ಅಲಗು ನಟ್ಟಂತಾಗಿದೆ. ಅಂದ್ರೆ ದೇವರ ವಾಕ್ಯವನ್ನು ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಅವ್ರಿಗೆ ಆ ಸಮಯದಲ್ಲಿ ನೋವು ಆಗ್ಬೋದು, ಆದ್ರೆ ಅವ್ರನ್ನ ಪಾತಾಳದಿಂದ ತಪ್ಪಿಸುವಂಥದ್ದು, ಆತ್ಮಗಳನ್ನ ಕಾಪಾಡುವಂಥದ್ದು ಆ ಒಂದು ಕ್ರಿಯೆ ಆಗಿರ್ತದೆ ಪ್ರೇರೆ. ಯಾಕೆಂದ್ರೆ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನಟ್ಟಂತಾಗಿ ಪೇತ್ರನನ್ನು, ಉಳಿದ ಅಪೊಸ್ತಲರನ್ನು, ಸಹೋದರ ನಾವೇನು ಮಾಡಬೇಕೆಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳನ್ನು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತರ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಕೊಳ್ಳ್ರಿ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಇಲ್ಲಿ
ನಾವು ಮುಖ್ಯವಾಗಿ ಗಮನಿಸಬೇಕಾದಂತದ್ದು ಸ್ನೇಹಿತರು ಯಾವ ರೀತಿ ಎಂತ ಸ್ನೇಹಿತರನ್ನ ನಾವು ಮಾಡಬೇಕು. ಸಭೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ವಾಕ್ಯ ಹೇಳುವಂತವ್ರು, ಅವರ ಸಂಗಡ ಅವ್ರು ಹೇಳುವಂತ ಮಾತಿಗೆ ವಿಧೇಯರಾಗಬೇಕು. ಕೆಲವರು ಎಲ್ಲ ಒಳ್ಳೆ ರೀತಿಯಲ್ಲಿ ಹಾಡು ಹೇಳ್ತಾರೆ, ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತ, ಆದ್ರೆ ಅವರ ಮನಸ್ಸು ಯಾವ ರೀತಿ ಇದೆ ಎಂಬುದಾಗಿ ಕೂಡ ನಾವು ಜ್ಞಾನವಂತರಾಗಿ ನಡೆದುಕೊಳ್ಬೇಕು ದೇವರ ಮಟ್ಟಿಗೆ. ಯಾಕೆಂತಂದ್ರೆ ಸ್ನೇಹದ ನಿಮಿತ್ತ ಅನೇಕ ಮೋಸದ ಕಾರ್ಯಗಳು ಕೂಡ ಲೋಕದಲ್ಲಿ ನಡೀತಾ ಇದೆ, ಸಭೆಗಳಲ್ಲಿ ಕೂಡ ನಡೀತಾ ಇದೆ. ಒಬ್ಬ ನನಗೆ ಬಾಯ್ ಫ್ರೆಂಡ್ ಅಂತಾರೆ, ಗರ್ಲ್ ಫ್ರೆಂಡ್ ಅಂತಾರೆ, ಅಥವಾ ವಾಟ್ಸಪ್ ಅಲ್ಲಿ ಈ ಕಾರ್ಯಗಳೆಲ್ಲ ನಾವು ನೋಡ್ತೀವ್ರಿ. ಈ ವಾಟ್ಸಪ್ ಅಲ್ಲಿ ಆಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ಓಯ್ ಅಂತ ಈ ಕಡೆಯಿಂದ ಮೆಸೇಜ್ ಮಾಡುವಂಥದ್ದು. ಅದೇನಾಗ್ತದೆ, ಸ್ನೇಹ ಬೆಳೀತದೆ, ಪ್ರೀತಿ ಅಥವಾ ಫ್ರೆಂಡ್ಶಿಪ್ ಆಗ್ತಾರೆ. ಅನಂತರ ಏನಾಗ್ತದೆ, ಅದು ಜಾಸ್ತಿಯಾಗಿ ಪ್ರೀತಿ ಕಡ್ತಿರ್ತದೆ, ಪ್ರೀತಿ ಜಾಸ್ತಿಯಾಗಿ ಅದೇ ಲವ್ ಅದು ಇದು ಅಂತ ಬಹಳವಾಗಿ ನಡೀತದೆ. ಅವಾಗ ಏನಾಗ್ತದೆ, ತಂದೆ ತಾಯಿ ಮಾತುಗಳನ್ನು ಮೀರಿ ಒಂದು ಲವ್ ಅಲ್ಲಿ ಬಿದ್ದು ತನ್ನ ಜೀವಿತಗಳನ್ನು, ಅನೇಕ ಯೌವನಸ್ಥರು ತನ್ನ ಜೀವಿತಗಳನ್ನು ಹಾಳು ಮಾಡ್ಕೊಂತ ಇದ್ದಾರೆ ಬೇರೆ. ಆದ್ರೆ ದೇವರ ಮಾತುಗಳಿಗೆ, ದೇವರ ಆಜ್ಞೆಗಳಿಗೆ, ದೇವರ ಮಾತುಗಳಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯುವಂತ ಸಂದರ್ಭದಲ್ಲಿ ನಾವೇನಾಗ್ತೀವಿ, ಆ ಜೀವದಿಂದ, ಪಾಪದಿಂದ ಅಥವಾ ನರಕದಿಂದ ತಪ್ಪಿಸಿ ಒಳ್ಳೆಯ ನಿತ್ಯ ರಾಜ್ಯಕ್ಕೆ ಸೇರುವಂತ ಭಾಗ್ಯ ಸಿಗ್ತದೆ. ಯಾಕಂದ್ರೆ ಅವರು ಏನಾಗ್ತಾರೆ, ಯೌವನಸ್ಥರು ಒಂದು ಏನು ವಾಟ್ಸಪ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಈ ಒಂದು ಎಲ್ಲ ಇದೆಲ್ಲ ಈ ಸೋಷಿಯಲ್ ಮೀಡಿಯಾಗಳ ಮೂಲಕ ಅನೇಕ ಯೌವನಸ್ಥರು ಚಿಕ್ಕ ಚಿಕ್ಕ ವಯಸ್ಸಿಗೆನೆ ತಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಂಡು ತನ್ನ ಬದುಕನ್ನು ನಾಶ ಮಾಡಿಕೊಳ್ಳುವಂತ ಸ್ಥಿತಿ ನಾವು ನೋಡ್ತಾ ಇದೀವಿ. ಸ್ವಲ್ಪ ಕಾಲ ಜೀವನದಲ್ಲಿ ಅವರ ಈ ಲವ್ ಅಂತಾರೆ, ಆಮೇಲೆ ಮದುವೆ ಮಾಡ್ಕೊಂತಾರೆ, ಅವ್ರ ಹತ್ರ ಹಣ ಇರೋದಿಲ್ಲ, ಯಾರ ಸಂಬಂಧಿಕರು ಇರೋದಿಲ್ಲ, ಎಲ್ಲಿ ಕೆಲಸ ಮಾಡ್ಲಿಕ್ಕೂ ವಿದ್ಯೆ ಇರೋದಿಲ್ಲ, ಬುದ್ಧಿ ಇರೋದಿಲ್ಲ, ಒಂದು ಶಕ್ತಿ ಇರೋದಿಲ್ಲ, ಒಂದು ಆಶ್ರಯ ಇರೋದಿಲ್ಲ. ಏನ್ ಮಾಡ್ತಾರೆ, ಆ ಒಂದು ಯಾಮಕ್ಕೆ ಒಳಗಾಗಿ, ಪ್ರೀತಿಯ ಯಾಮಕ್ಕೆ ಒಳಗಾಗಿ ತಮ್ಮ ಜೀವಿತಗಳನ್ನು, ಅದ್ರ ಊಟ ಮಾಡಕ್ಕೆ ಹಣ ಇರೋದಿಲ್ಲ, ಆಶ್ರಯ ಇರೋದಿಲ್ಲ, ಆಮೇಲೆ ಹಾಗೆ ಮಕ್ಕಳಾಗ್ತಾರೆ, ಮತ್ತೆ ಬಡತನದ ಸ್ಥಿತಿಯಲ್ಲಿ ಹೋಗ್ಬಿಟ್ಟು ತಮ್ಮನ್ನು ತಾವೇ ಹಾಳು ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನಾಶವಾಗ್ತಾರೆ, ಅಥವಾ ಕೊಲೆ ಆಗ್ತದೆ, ಜಗಳ ಆಗ್ತದೆ. ಎಷ್ಟೋ ಕುಟುಂಬಗಳು ಈ ರೀತಿ ಒಂದು ಸ್ನೇಹದ ಹೆಸರಲ್ಲಿ ಹಾಳಾಗೋಗಿರ್ತಕ್ಕಂಥದ್ದು ನಾವು ನೋಡ್ತಿದ್ದೇವೆ. ಆದ್ರಿಂದ ಒಂದು ನಾವು ನೋಡುವಂತ ಸಂದರ್ಭದಲ್ಲಿ ಒಂದು ದಾವೀದನಿಗೆ ಒಂದು ಬೆಸ್ಟ್ ಫ್ರೆಂಡ್ ಆಗಿರ್ತದೆ. 119ನೇ ಕೀರ್ತನೆ 63ನೇ ವಚನ ನೋಡುವಂತ ಹೇಳಿ. ದಾವೀದನ ಕೀರ್ತನೆ 119 63ನೇ ವಚನ. ದಾವೀದ 119 63. ನೀನು ನೇಮಗಳನ್ನು ಕೈಗೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ನಾನು ಸಂಗಡಗನು. ಯೆಹೋವನ ಭೂಲೋಕವು ಇಲ್ಲಿ ದಾವೀದನು ಎಂತ ಸ್ನೇಹ ಬೆಳೆಸ್ಬೇಕೆಂಬುದಾಗಿ ತನ್ನ ಅನುಭವದಲ್ಲಿ ಹೇಳುವಂತ ಮಾತು ನೋಡುತ್ತೇವೆ. ಸ್ನೇಹ ಯಾರ ಸಂಗಡ ನಾವು ಸ್ನೇಹ ಬೆಳೆಸ್ಬೇಕಂದ್ರೆ, ನಿನ್ನ ನಿಯಮಗಳನ್ನು, ಅಂದ್ರೆ ದೇವರ ನಿಯಮಗಳನ್ನು ಕೈಗೊಂಡು ನಿನ್ನಲ್ಲಿ ಭಯ ಭಕ್ತಿಯುಳ್ಳವರಿಗೆ ನಾನು ಸಂಗಡಿಗನು. ನಮ್ಮ ಸಂಗಡಿಗನಂದ್ರೆ ನಾವು ಯಾರ ಸಹವಾಸ ಮಾಡಬೇಕು, ಎಂತವರ ಸಹವಾಸದಲ್ಲಿ ಇರಬೇಕೆಂಬುದಾಗಿ ಭಕ್ತನಾದ ದಾವೀದನಿಗೆ ಹೇಳುವಂತ ಮಾತು ನೋಡುತ್ತೇವೆ. ನಿನ್ನ ನಿಯಮಗಳನ್ನು, ನಿನ್ನ ಮಾತುಗಳನ್ನು, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಿನ್ನಲ್ಲಿ ಭಯದಿಂದ ಭಕ್ತಿಯಿಂದ ನಡೆಯುವಂತವರಿಗೆ ನಾನು ಸಂಗಡಿಗನು. ಅಂತವರ ಸಂಗಡ ನಾವು ಫ್ರೆಂಡ್ಶಿಪ್ ಮಾಡಬೇಕು, ಅಂತವರ ವಿಷಯದಲ್ಲಿ ನಾವು ಸ್ನೇಹ ಬೆಳೆಸಬೇಕು, ಅಂತವ್ರ ಸಂಗಡ ನಾವು ಗೆಳೆತನ ಬೆಳೆಸಬೇಕು. ಇವರು ಆಪ್ತರು, ನನ್ನ ಆಪ್ತ ಸ್ನೇಹಿತರು, ನಮ್ಮ ಆತ್ಮೀಯರು ಎಂಬುದಾಗಿ ನಾವು ತಿಳ್ಕೋಬೇಕು. ನನ್ನ ಜೀವಿತದಲ್ಲೂ ಕೂಡ ನಾನು ಕೆಲವು ಆತ್ಮೀಯರಾಗಿ ನಟಿಸಿರ್ತಕ್ಕಂಥ ನಮ್ಮ ಸ್ನೇಹಿತರೇ ಮೂಲಕ ಅನೇಕ ವಿಧದಲ್ಲಿ ಹಣದ ವಿಚಾರದಲ್ಲಿ ನಾನು ತುಂಬಾ ನೋವನ್ನು ಉಂಟಾಗಿರುತ್ತದೆ. ವಾಹನಗಳ ವಿಚಾರದಲ್ಲಿ ನಾನು ತುಂಬಾ ಮೋಸ ಹೋಗಿದ್ದೇನೆ. ಯಾಕೆಂದ್ರೆ ನಾನು ನಂಬದೆ ಇವರು ದೇವರ ಮಕ್ಕಳು, ಇವರು ನನಗೆ ಮೋಸ ಮಾಡೋದಿಲ್ಲ ಎಂಬುದಾಗಿ. ಅದರಿಂದ ನಾನು ಎದ್ದೊಳ್ಳಿಕ್ಕೆ ಒಂದು 10 ವರ್ಷಗಳ ಕಾಲ ಆಯ್ತು. 3 ಲಕ್ಷ ನನಗೆ ಲಾಸ್ ಆಗಿ ನನ್ನ ವೈಯಕ್ತಿಕ ಜೀವಿತದಲ್ಲಿ ನಾನು ಅಂದ್ರೆ ಭಯ ಭಕ್ತಿ ಇರುವಂತ ಸ್ನೇಹಿತನ ನಾನು ಮಾಡಲಿಲ್ಲ. ನನ್ನ ಆತ್ಮಿಕ ಜೀವಿತದಲ್ಲಿ ಇವರು ಆತ್ಮೀಯರು, ದೇವರ ಮಕ್ಕಳು, ಇವರು ನಮ್ಗೆ ಮೋಸ ಮಾಡಲ್ಲ, ನಮ್ಮನ್ನು ವಂಚನೆ ಮಾಡೋದಿಲ್ಲ, ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ ಅಂತ ಮೋಸ ಹೋಗಿ ಅವ್ರನ್ನ ನಂಬಿ ಅವ್ರ ಕೈಯಲ್ಲಿ ನಾವು ನಮ್ಮ ಎಲ್ಲಾ ವಿಚಾರಗಳನ್ನ ನಾವು ತಿಳಿಸುವಾಗ ಅದನ್ನ ವೀಕ್ನೆಸ್ ಆಗಿ ಇಟ್ಟುಕೊಂಡು ನಮ್ಮನ್ನ
ಅನೇಕ ವಿಧವಾದಂತಹ ಮೋಸದ ಕಾರ್ಯಗಳನ್ನು ನಡೆಸಿ ಅದರಿಂದ ನಾವು ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗಿರ್ತೇವೆ. ಆ ರೀತಿಯಾದಂತ ಅವ್ರು ಇರ್ತಾರೆ. ಆದ್ರಿಂದ ನಮಗೆ ದೇವರು ಜ್ಞಾನ ಕೊಟ್ಟಿದ್ದಾರೆ, ವಿವೇಕ ಕೊಟ್ಟಿದ್ದಾರೆ. ಸತ್ಯವೇದನ್ನು ಓದುವಂತ ಸಂದರ್ಭದಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಮ್ಗೆ ಗೊತ್ತಾಗ್ತದೆ. ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು, ಇಲ್ಲಿ ದಾವಿದನ ಹೇಳುವಂತದ್ದು, ದಾವಿದನಿಗೆ ಒಂದು ಒಳ್ಳೆಯ ಸ್ನೇಹಿತನಾಗಿ ಯಾರು ಸಿಗ್ತಾರಂತಂದ್ರೆ ನೋಡೋದಾದ್ರೆ ಯಾರಾದ್ರೆ ಯೋನತಾನ, ಅಂದ್ರೆ ಸೌಲನ ಮಗನಾದಂತ ಯೋನತಾನನು ಒಳ್ಳೆ ಸ್ನೇಹಿತನೆಂಬುದಾಗಿ ನಾವು 1 ಸಾಮುವೇಲ ಗ್ರಂಥ 18:1 ನಾವು ಒಂದು ಅವರ ಸ್ನೇಹದ ಬಗ್ಗೆ ನಾವು ನೋಡ್ತೀವಿ ಪ್ರಿಯ ದೇವರ ಮಕ್ಕಳೇ. ಯಾಕೆಂತಂದ್ರೆ 1 ಸಾಮುವೇಲ 18:1 ನಾವು ನೋಡ್ತೀವಿ ಅವ್ನು ಬೆಸ್ಟ್ ಫ್ರೆಂಡ್ ಆಗಿ. ಯಾಕೆಂತಂದ್ರೆ ಅಲ್ಲಿ ರಾಜನಾಗಿರ್ತಕ್ಕಂಥವ್ರು ಸೌಲನ ಮಗನಾಗಿರ್ತಕ್ಕಂಥ ಯೋನತಾನ, ಇಂಥವರು ತಂದೆಗೆ ಶತ್ರುವಾಗಿರ್ತಕ್ಕಂಥ ದಾವೀದನನ್ನು ಅಷ್ಟು ಪ್ರಾಣ ಸ್ನೇಹಿತನು, ನನ್ನ ಆಪ್ತನು ಎಂಬುದಾಗಿ ಹೇಳುವಂತ ಸಂದರ್ಭ ಬರ್ತಾ ಇದೆ ಅಂತಂದ್ರೆ ಅವನು ಎಷ್ಟಾಗಿ ಅವರು ಪ್ರಾಣ ಸ್ನೇಹಿತನಾಗಿದ್ದನು ಎಂಬುದಾಗಿ. ಯಾಕೆಂದ್ರೆ ನೆಕ್ಸ್ಟ್ ರಾಜನಾಗಿರ್ಬೇಕಾಗಿರ್ತಕ್ಕಂಥದ್ದು ಯೋನತಾನ್. ಯಾಕೆಂದ್ರೆ ಇವ್ರ ಹತ್ರ ಏನ್ ಕೆಲಸ ಎಂಬುದಾಗಿ ಅವನು ಮಾಡ್ಬೋದಾಯ್ತು. ಆದ್ರೆ ದಾವೀದನು ಅವನ ಅನುಭವದಲ್ಲಿ ನಿನ್ನ ನೇಮಗಳನ್ನು ಕೈಗೊಂಡು ನಿನ್ನಲ್ಲಿ ಭಯಭಕ್ತಿಗಳವರಿಗೆ ಅವರಂತ ಅಂತವರು ನಮ್ಗೆ ಸ್ನೇಹಿತರಾಗಬೇಕೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಿದ್ದೇವೆ. ಕೊನೆಯದಾಗಿ ಒಂದು ವಚನ ಓದಿ ನಾವು ಮುಗಿಸೋಣ ಪ್ರಿಯ ದೇವರ ಮಕ್ಕಳೇ. 1 ಕೊರಿಂಥ 1:9 ನೋಡ್ಬೋದು. 1 ಕೊರಿಂಥದವರ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನುನ್ಯತೆಗೆ ನಿಮ್ಮನ್ನು ಕರೆದನು ಆತನೇ. ಸಾಕು. ಇಲ್ಲಿ ನಾವು ಎಲ್ಲಿ ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆ. ಯಾರ ಅನ್ಯೋನ್ಯತೆಯಲ್ಲಿ? ಮಗನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಕರೆದಿದ್ದಾನೆ. ನಾವು ಎಂತವರ ಸಹವಾಸ ಮಾಡಬೇಕೆಂಬುದಾಗಿ ದೇವರು ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದಿದ್ದಾನೆ. ಇಂಥವರ ಸ್ನೇಹ ನಾವು ಬೆಳೆಸಬೇಕೆ ಹೊರತು ಆತ್ಮೀಯರಲ್ಲದೆ ಇರ್ತಕ್ಕಂಥವ್ರ ಸ್ನೇಹ ನಾವು ಬೆಳೆಸಬಹುದು. ಜನರ ಒಂದು ಮೆಚ್ಚುಗೆ, ಜನರನ್ನು ಅದರ ಒಂದು ಮೋಸ ಮಾಡುವಂತ ವ್ಯಕ್ತಿಗಳು ಯಾರೆಂಬುದಾಗಿ ನಮ್ಮ ಜ್ಞಾನದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತನ್ನ ಮಗನ ಅನ್ಯೋನ್ಯತೆಗೆ ಸ್ನೇಹಿತರು ನಾವು ಮಾಡ್ಕೋಬೇಕು. ಒಂದು ಕ್ರಿಸ್ತನ ಅನ್ಯೋನ್ಯತೆಗೆ ಇರುವಂತ ನಮ್ಮ ಆತ್ಮೀಯರು ಅಂತವರ ಒಂದು ಕರೆದಿರೋದ್ರಿಂದ ಅಂತವ್ರು ನಮ್ಗೆ ಸ್ನೇಹಿತರಾಗ್ಬೇಕೆಂಬುದಾಗಿ ನಾವು ನೋಡ್ತಿದ್ದೇವೆ. ಅದೇ 2ನೇ ಕೊರಿಂಥ 6:14. 2ನೇ ಕೊರಿಂಥ 6. ನೀವು ಕ್ರಿಸ್ತ ನಂಬಿಕೆದವರೊಂದಿಗೆ ಸೇರಿ ಇಜ್ಜೋಡಬೇಡಿರಿ. ಇಲ್ಲಿ ಕ್ರಿಸ್ತ ನಂಬಿಕೆ ಇರುವಂತವ್ರು ನಮ್ಗೆ ಸ್ನೇಹಿತರಾಗಬೇಕು. ಕ್ರಿಸ್ತ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ನಮಗೆ ಸ್ನೇಹಿತರಲ್ಲ. ಅವ್ರ ಜೊತೆ ನಾವು ಸಹವಾಸ ಬೆಳೆಸಬಾರದು ಎಂಬುದಾಗಿ ಇಲ್ಲಿ ವಾಕ್ಯ ಸ್ಪಷ್ಟಪಡಿಸದೆ ಪ್ರಿಯರೇ. ಯಾರು ಕ್ರೈಸ್ತನವರು, ಇವರು ಪ್ರಾರ್ಥನಾ ಪೂರ್ವಕವಾಗಿದ್ದಾರಾ ಇಲ್ವಾ ಎಂಬುದಾಗಿ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇವರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂಬುದಾಗಿ. ನಾವು ಸತ್ಯವೇದ ಓದುವಾಗ ಯಾರು ಆತ್ಮೀಯರು, ಯಾರು ಲೌಕಿಕವಾದಂತವರು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪ್ರೇರಣೆ. ಅದರಿಂದ ಈಗ ಅನೇಕ ಯೌವನಸ್ಥರು ಅಥವಾ ಒಂದು ಪ್ರೀತಿ ಮಾಡೋದಕ್ಕಿಂತ ಮುಂಚೆ ಅಥವಾ ಮದುವೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಳ್ಬೇಕಂದ್ರೆ ದೇವರ ವಾಕ್ಯದಲ್ಲಿ ಏನ್ ಹೇಳ್ತದೆ, ದೇವರು ಹುಡುಗಿ ವಿಚಾರದಲ್ಲಿ ಆಗಿರಬಹುದು, ಒಂದು ಮದುವೆ ವಿಚಾರದಲ್ಲಿ ಆಗಿರಬಹುದು, ಒಂದು ದಿವಸದಲ್ಲಿ ಪ್ರೀತಿ ಮಾಡಿ 2ನೇ ದಿವಸದಲ್ಲಿ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡು ಜೀವಿತಗಳನ್ನು ಹಾಳು ಮಾಡಿಕೊಳ್ಳುವಂಥದ್ದು ಬೇಡ ಪ್ರೇಮಿ. ಅವರ ಗುಣಗಳೇನು, ಅವರ ಕ್ಯಾರೆಕ್ಟರ್ ಏನು, ಅವರ ಸ್ವಭಾವ ಏನು, ಅವ್ರ ಎಂತವರು, ದೇವರ ಮಕ್ಕಳ ದೇವರಿಲ್ವಾ ಅಂತ ಒಂದು ನಾವು ಆಲೋಚನೆ ಮಾಡಬೇಕು, ವಿವೇಚನೆ ಮಾಡಬೇಕು. ಅಂತಹವರ ಸಂಗಡ ನಾವು ಸ್ನೇಹ ಬೆಳೆಸಬೇಕು. ಅಂತವರ ಸಂಗಡ ನಾವು ಒಳ್ಳೆ ರೀತಿ ನಮ್ಮ ಜೀವಿತವನ್ನು ಕಟ್ಟುವಂತ ನಮ್ಮ ಸ್ವಭಾವಗಳನ್ನು ಬೆಳೆಸ್ಕೊಳ್ಬೇಕು. ಆದ್ರಿಂದ ನಮ್ಮ ಸ್ನೇಹಿತರು ಎಂತವರಾಗಿರಬೇಕೆಂಬುದಾಗಿ ಈ ಒಂದು ಪಾಠದ ಮೂಲಕ ನಾವು ನೋಡಿದ್ದೇವೆ. ಇದರಲ್ಲಿ ನಾವು ಕಲ್ತ್ಕೊಳ್ಬೇಕಾದಂತದ್ದು ಈ ಒಂದು ಪಾಠದ ಮೂಲಕ ನಮ್ಮ ಮೇಲಿಗಾಗಿ ಮಾಡುವಂತವ್ರು, ಸ್ನೇಹಿತರು ಮಾಡುವ ಕಾರ್ಯಗಳು ನಮ್ಮ ಮೇಲಿಗಾಗಿ ಎಂಬ ವಿಷಯದೊಟ್ಟಿಗೆ ನಾವು ಈ ದಿನ ದೇವರ ಸಂಗಡ ಮಾತನಾಡಿದ ಪ್ರೇರೆ. ಈ ವಿಚಾರ ಎಷ್ಟು ಜನಕ್ಕೆ ಅರ್ಥ ಆಗಿದೆ, ಅರ್ಥ
ಗೊತ್ತಾಗಿಲ್ಲ ಗೊತ್ತಿಲ್ಲ ಯಾಕೆಂದ್ರೆ ಅನೇಕ ಯೌವನಸ್ಥರಿದ್ದೀರಾ. ನಾವು ಯಾರ ಸಂಗಡ ಸ್ನೇಹ ಬೆಳೆಸಬೇಕು, ಯಾರ ಸಂಗಡ ಸ್ನೇಹ ಬೆಳೆಸಬಾರ್ದು, ಆತ್ಮೀಯರಲ್ಲದೆ ಇರ್ತಕ್ಕಂಥವ್ರು ಯಾರು, ಲೌಕಿಕವಾಗಿರ್ತಕ್ಕಂಥವ್ರು ಯಾರು ಎಂಬುದಾಗಿ ನಮ್ಮನ್ನು ನಾವು ವಿಚಾರಿಸಿಕೊಂಡು ಜ್ಞಾನವಂತರಾಗಿ ಅಂದ್ರೆ ಸರ್ಪರಂತ ಜ್ಞಾನರಾಗಿ ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ನಾವು ಜೀವನ ಮಾಡುವಂತವರಾಗಿರ್ಬೇಕು. ಯೇಸು ಕ್ರಿಸ್ತರು ನಮಗೆ ಹೇಳುವಂತ ಮಾತುಗಳು ನಮಗೆ ಒಂದು ಕಹಿ ಆಗಿರ್ಬೋದು ಒಂದಲ್ಲ ಒಂದು ಕ್ಷಣ, ಆದ್ರೆ ಅದೇ ನಮಗೆ ನಿತ್ಯ ಜೀವವನ್ನು, ನಿತ್ಯ ರಾಜ್ಯವನ್ನು, ಒಂದು ಪರಲೋಕವನ್ನು, ಒಂದು ಸಮಾಧಾನ ಪರದೇಶದಲ್ಲಿ ನಮಗೆ ಒಂದು ವಿಶ್ರಾಂತಿಯನ್ನು ಕೊಡುವಂತ ಒಂದು ಕಾರ್ಯಗಳಾಗಿರ್ಬೇಕು. ಆದ್ರಿಂದ ಎಲ್ಲಾ ಮಾತುಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡವರಾಗಿ ಕಣ್ಣುಗಳನ್ನು ಮುಚ್ಚುವುದಾದ್ರೆ ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರಿಯ ಪರಲೋಕ ತಂದೆಯಪ್ಪ, ಇದುವರೆಗೂ ಒಳ್ಳೆಯ ಸ್ನೇಹಿತನು, ಒಳ್ಳೆಯದನ್ನು ಮಾಡುವ ಸ್ನೇಹಿತರು ಅಥವಾ ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿ ಎಂಬುದಾಗಿ ಒಂದು ಅಂಶದೊಟ್ಟಿಗೆ ನಮ್ಮ ಸಂಗಡ ನೀವು ಮಾತನಾಡಿದರೆ ತಂದೆ, ಲೋಕದಲ್ಲಿ ನಾವು ನೋಡುವಾಗ ಅನೇಕರು ನಮ್ಮನ್ನು ಮೋಸ ಮಾಡುವಂತವ್ರು, ವಂಚನೆ ಮಾಡುವಂತವ್ರು, ನಮ್ಮ ವೀಕ್ನೆಸ್ ಅನ್ನು ತಿಳಿದುಕೊಂಡು ನಮಗೆ ಅನೇಕ ನಮ್ಗೆ ನೋವು ಮಾಡಿದ್ದಾರೆ. ಆದ್ರೆ ನಿಮ್ಮ ಮಾತುಗಳನ್ನು ತಿಳಿದಿರುವಂತಹ ನಿಮ್ಮ ಮಕ್ಕಳು ಸ್ವಾಮಿ ನಮಗೆ ಒಳ್ಳೆಯ ರೀತಿಯಲ್ಲಿ ಹೇಳಿದ್ರು ಕೂಡ ತಂದೆ, ಯಾವುದನ್ನು ನಾವು ಅಂಗೀಕಾರ ಮಾಡಿದ್ರ ಪ್ರಕಾರ ನಡೆದು ಸ್ವಾಮಿ ತಂದೆ ನಿಮಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವಂತೆ, ನಾವು ಅನೇಕರಿಗೆ ಮಾದರಿಯನ್ನು ತೋರಿಸುವಂತೆ, ಸಭೆಯಲ್ಲೂ, ಕುಟುಂಬದಲ್ಲೂ, ಸಮಾಜದಲ್ಲೂ ಸ್ವಾಮಿ ತಂದೆ ನಿಮಗೆ ಘನತೆಯನ್ನು, ಗೌರವವನ್ನು, ಮಾನವನ್ನು ಸಲ್ಲಿಸುವಂತಹ ರೀತಿಯಲ್ಲಿ ಸ್ವಾಮಿ ನಮ್ಮ ಜೀವಿತಗಳು ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕೆಂಬುದಾಗಿ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ತಂದೆ. ಅದು ಸ್ವಾಮಿ ಅಪ್ಪ ಈ ಗೂಗಲ್ ಮೂಲಕ ಸ್ವಾಮಿ ಅವರು ಪ್ರತಿದಿನ ಮುಂಜಾನೆಯಲ್ಲಿ ಅನೇಕ ಆತ್ಮಗಳನ್ನು ಕಟ್ಟುವಂತ ವಿಚಾರದಲ್ಲಿ ಅನೇಕರನ್ನು ಎಚ್ಚರಿಸುವಂತ, ಅನೇಕರನ್ನು ಸ್ವಾಮಿ ತಂದೆ ನಿಮ್ಮ ಬಳಿಗೆ ನಡೆಸುವಂತ, ಆ ನಿತ್ಯ ರಾಜ್ಯಕ್ಕೆ ನಡೆಸುವಂತ ಕಾರ್ಯದಲ್ಲಿ ಇರುವಂತ ಮಗಳಿಗೆ ಬೇಕಾದ ಆರೋಗ್ಯವನ್ನು, ಆಯುಷ್ಯ, ಬಲವನ್ನು ಅನುಗ್ರಹಿಸಿ ಕೊಡಬೇಕೆಂದು ಬರ್ತಾ ಇದ್ದೀನಿ ಸ್ವಾಮಿ. ಅದೇ ರೀತಿಯಾಗಿ ಸಭೆಯನ್ನು ಒಪ್ಪಿಸ್ತಾ ಇದ್ದೀನಿ, ಸಭೆ ಮಕ್ಕಳನ್ನು ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಾಳೆ ನಡೆಯುವಂತ ಒಂದು ಬೈಬಲ್ ಎಕ್ಸಾಮ್ ವಿಚಾರದಲ್ಲೂ ಕೂಡ ನೀವೇ ನಮಗೆ ಜೊತೆಯಾಗಿದ್ದು, ಸಹಾಯಕನಾಗಿದ್ದು, ಎಲ್ಲಾ ವಿಚಾರದಲ್ಲೂ ಸ್ವಾಮಿ ನೀವು ಯಜಮಾನನಾಗಿ, ನಾಯಕನಾಗಿ ನಡೆಸಬೇಕೆಂದು ಬರ್ತಾ ಇದ್ದೀವಿ ಸ್ವಾಮಿ. ಅದೇ ರೀತಿಯಾಗಿ ಸಭೆ ಮಕ್ಕಳನ್ನು, ಸಭಾ ಸೇವಕರನ್ನು ಸ್ವಾಮಿ ಅವರ ಒಂದು ಸಮರ್ಪಣಾ ಜೀವಿತವನ್ನು, ಅವರ ತ್ಯಾಗವನ್ನು ಸ್ವಾಮಿ ನಿಮ್ಮ ಪ್ರೀತಿಯನ್ನು ಅನೇಕ ಕಡೆಗಳಿಗೆ ಸಾರಬೇಕೆಂಬ ಉದ್ದೇಶದಿಂದ ಸ್ವಾಮಿ ಅನೇಕರನ್ನು ಸ್ನೇಹಿತರನ್ನು ಒಳ್ಳೆಯ ರೀತಿಯಲ್ಲಿ ಸ್ನೇಹಿತರನ್ನು ಬೆಳೆಸಿಕೊಳ್ಳಬೇಕು ಪ್ರಪಂಚದಲ್ಲಿ, ಅವರೆಲ್ಲರನ್ನು ಬಳಿಗೆ ನಡೆಸಬೇಕೆಂಬ ಉದ್ದೇಶದಿಂದ ಒಂದು ಕ್ರೈಸ್ಟ್ ಗಾಸ್ಪಲ್ ಮಿನಿಸ್ಟ್ರಿ ಮೂಲಕ ಸ್ವಾಮಿ ಸೇವೆ ಮಾಡುತ್ತಿರುವಂತ ಎಲ್ಲಾ ನಿಮ್ಮ ಪ್ರಯಾಸದ ಎಲ್ಲಾ ಸೇವಕರನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸ್ತಾ ಇದ್ದೀನಿ, ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ, ತಗ್ಗಿಸಿಕೊಳ್ತಾ ಇದ್ದೀನಿ ತಂದೆ. ನೀವು ಕರ್ತನೆಯಪ್ಪ ನಿಮಗೆ ವಿಶೇಷ ಸಹಾಯಕನಾಗಿ ನಡೆಸು. ಇನ್ನು ನಮ್ಮ ಸಭೆಯನ್ನು ನಾವು ಪ್ರೀತಿ, ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಇನ್ನೂ ಬಲವಾಗಿ ಮುಂದುವರ್ಲಿಕ್ಕಾಗುವಂತೆ ಕೃಪೆ ತೋರಿಸು. ಎಲ್ಲವೂ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಸಮರ್ಪಣೆ ಮಾಡಿ ಎಲ್ಲಾ ಸ್ಥಿತಿಗಳನ್ನು ಮಾನವ ನಿಮಗೆ ಸಲ್ಲಿಸಿಕೊಡುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತೇನಪ್ಪ ತಂದೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ಪ್ರೀತಿ, ಅನ್ಯೋನ್ಯತೆಯ ಸಹವಾಸ ಸದಾ ಕಾಲ ನಮ್ಮೆಲ್ಲರ ಸಂಗಡ ಇರಲಿ. ಆಮೇಲೆ ಆಮೇನ್. ಎಲ್ಲರಿಗೂ ವಂದನೆಗಳು. ವಂದನೆಗಳು.